ಒಂದು ಜಾತ್ರೆ ಬಗ್ಗೆ ಅಷ್ಟೊಂದು ಕೊಟ್ಟು ಎರಡನೇ ವಿಷಯಕ್ಕೆ ಹೋಗೋಣ. ಈ ವರ್ಷ ಏನಪ್ಪ ಅಂತಂದ್ರೆ ಪ್ರತಿ ಸಲ ಏನಿರ್ತಿತ್ತು ಆ ಪ್ರಕಾರ ಜಾತ್ರೆ ಇದೆ. 11ನೇ ತಾರೀಕಿನ ದಿವಸ ಅಂದರೆ 11ನೇ ತಾರೀಕಿನ ದಿವಸ ಶನಿವಾರ ಸಾಯಂಕಾಲ 6 ಗಂಟೆಗೆ ಶ್ರೀ ಸಿದ್ದೇಶ್ವರ ದೇವಸ್ಥಾನದಿಂದ ನಂದಿ ಧ್ವಜಗಳ ಮತ್ತು ಗೋಮಾತೆ ಪೂಜೆಯೊಂದಿಗೆ ಮೆರವಣಿಗೆ ಹೊರಟು ಅಟಲ್ ಬಿಹಾರಿ ವಾಜಪೇಯಿ ಮಾರ್ಗ ಚತುರ್ಮುಖ ಗಣಪತಿ ದೇವಸ್ಥಾನಕ್ಕೆ ತಲುಪೋದು. ಚತುರ್ಮುಖ ಗಣಪತಿಗೆ ಪಂಚಾಮೃತ ಅಭಿಷೇಕ ಜರುಗಿಸಿ ಪ್ರಸಾದ ನಂತರ ಮಲೆ ಸಿದ್ದೇಶ್ವರ ದೇವಸ್ಥಾನಕ್ಕೆ ಬರೋದು. ಈ ಪ್ರಸಾದ ಅಲ್ಲಿ ವ್ಯಾಸ ತಯಾರು ಮಾಡ್ತಾರನ್ನ ಶ್ರೀ ಅಮೃತಲಾಲ್ ತೋಸ್ನೇವಾಲ್ ಅವರು ಮಾಡ್ತಾರೆ. 12ನೇ ತಾರೀಕಿನ ದಿವಸ ಯಥಾ ಪ್ರಕಾರವಾಗಿ ಮೊದಲಂಗ ಜಾತ್ರೆ ಪ್ರಾರಂಭ ಆಗ್ತದೆ. ರವಿವಾರ ದಿವಸ 12/1/2025 ರವಿವಾರ ದಿವಸ ಮಧ್ಯಾಹ್ನ 12:30 ಗಂಟೆಗೆ ಶ್ರೀ ಸಿದ್ದೇಶ್ವರ ದೇವಸ್ಥಾನದಿಂದ ನಂದಿ ಧ್ವಜಗಳ ಭವ್ಯ ಮೆರವಣಿಗೆಯೊಂದಿಗೆ 770 ಲಿಂಗದ ಗುಡಿಗೆ ಹೋಗಿ ಶ್ರೀ 770 ಲಿಂಗಕ್ಕೆ ಎಣ್ಣೆ ಮಜ್ಜನ ಮಾಡುವುದು ಮತ್ತು ಹೊಳ್ಳಿ ಏನಪ್ಪ ಅಂತಂದ್ರೆ ದೇವಸ್ಥಾನಕ್ಕೆ ಬರುವಂಥ ಕಾರ್ಯಕ್ರಮ ಮೊದಲೇ ದಿವಸ ಅಂದರೆ 12ನೇ ತಾರೀಕಿನ ದಿವಸ. ಅದಕ್ಕಿಂತ ಮುಂಚೆಗೆ ನಾವು ಸಾಯಂಕಾಲ ಅಲ್ಲಿ ಹೋಗಿರ್ತೀವಿ. 13ನೇ ತಾರೀಕಿನ ದಿವಸ ಭೋಗಿ ಕಾರ್ಯಕ್ರಮ ಅಂದರೆ ಸೋಮವಾರ ದಿವಸ 13/1/2025 ಸೋಮವಾರ ದಿವಸ ಮಧ್ಯಾಹ್ನ 12:30 ಗಂಟೆಗೆ ನಂದಿ ಧ್ವಜಗಳ ಉತ್ಸವದೊಂದಿಗೆ ದೇವಸ್ಥಾನ ಮುಂಭಾಗ ಅಂದರೆ ಸಿದ್ದೇಶ್ವರ ಯೋಗದಂಡದೊಳಗೆ ಅಕ್ಷತೆ ಹಾಗೂ ವಿಧಿವಿಧಾನಗಳೊಂದಿಗೆ ಚರಿತ್ರೆ ಓದುವುದು. ಅದಕ್ಕಿಂತ ಮುಂಚೆಗೆ ದೇವಸ್ಥಾನದಲ್ಲಿ ಏನು ಉತ್ಸವ ಮೂರ್ತಿ ಅದಲ್ಲ ಅದಕ್ಕೆ ಒಂದು ವಿಶೇಷ ಪೂಜೆ ನಡೀತದೆ. ಅಲ್ಲಿ ರುದ್ರ ಅಭಿಷೇಕ ಆಗ್ತದೆ ಮತ್ತು ವಿಶೇಷ ಪೂಜೆ ಆಗ್ತದೆ. ಅಲಂಕಾರ ಆಗಿ ವಿಶೇಷ ಪೂಜೆ ಮಾಡುವಂಥ ಕಾರ್ಯಕ್ರಮ. ಅದಾದ ನಂತರ ನಾವು ವೇದಿಕೆಗೆ ಬರ್ತೀವೋ ಅಲ್ಲಿ ಏನಪ್ಪ ಅಂದ್ರೆ ಭೋಗಿ ಕಾರ್ಯಕ್ರಮ ಇರ್ತದೆ, ಅಕ್ಷತಾ ಇರ್ತದೆ. ಸಿದ್ದೇಶ್ವರ ದಂಡದೊಂದಿಗೆ ಅಕ್ಷತಾ ಕಾರ್ಯಕ್ರಮ ಇರ್ತದೆ. ಮತ್ತು 14ನೇ ತಾರೀಕಿನ ದಿವಸ ಅಂದರೆ ಮಂಗಳವಾರ ದಿವಸ 14/1/2025 ಮಂಗಳವಾರ ದಿವಸ ಮಧ್ಯಾಹ್ನ 12:30 ಗಂಟೆಗೆ ನಂದಿ ಧ್ವಜಗಳ ಭವ್ಯ ಮೆರವಣಿಗೆಯೊಂದಿಗೆ ಹೋಮ ಹವನ ನಡೆಯುವುದು. ಸಿದ್ದೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ ಏನು ಹೋಮ ಹವನ ಕಟ್ಟಿ ಅದ. ಆ ಕಟ್ಟಿಯಲ್ಲಿಂದ 14ನೇ ತಾರೀಕಿನ ದಿವಸ ಅಂದರೆ ಮಕರ ಸಂಕ್ರಮಣ ಆ ದಿವಸ ಅದೇ ದಿವಸ ಹೋಮ ಹವನ ಅದ. ಅದಕ್ಕೇನಪ್ಪ ಅಂತಂದ್ರೆ ಆ ದಿವಸದಿಂದ ಹೋಮ ಹವನ ಆದ ನಂತರ ಎಲ್ಲರಿಗೂ ಎಳ್ಳು ಬೆಲ್ಲ ಕುಶಲ ಕೊಡುವಂಥ ಕಾರ್ಯಕ್ರಮ ಅದ. ತದನಂತರ 15ನೇ ತಾರೀಕಿನ ದಿವಸ 15/1/2025 ಬುಧವಾರ ಮಧ್ಯಾಹ್ನ 12:30 ಗಂಟೆಗೆ ನಗರದ ಪ್ರಮುಖ ಬೀದಿಗಳಲ್ಲಿ ನಂದಿ ಧ್ವಜಗಳ ಮೆರವಣಿಗೆ. ರಾತ್ರಿ 8 ಗಂಟೆಗೆ ಅಂದರೆ ನಂದಿಗಳು ಏನು 15ನೇ ತಾರೀಕಿನ ದಿವಸ ದೇವಸ್ಥಾನಕ್ಕೆ ಬಂದ ನಂತರ ದೇವಸ್ಥಾನದ ಮುಂಭಾಗದಲ್ಲಿ ಆಕರ್ಷಕ ಮದ್ದು ಸುಡುವಂಥ ಕಾರ್ಯಕ್ರಮ ಇರ್ತದೆ. ಸಂಕ್ಷಿಪ್ತ ಇರ್ತದೆ, ಅಷ್ಟು ಇರೋದಿಲ್ಲ, ಅದನ್ನು ತಿಳ್ಕೊಟ್ಟು ಲೆಕ್ಕಪತ್ರದ ನೋಡಿರಲ್ಲ 1,20,000 ಕೊಟ್ಟಲ್ಲ ಅಷ್ಟೇ. ಮತ್ತು 16ನೇ ತಾರೀಕಿನ ದಿವಸ ಮುಂಜಾನೆ 11 ಗಂಟೆಗೆ ಸಿದ್ದೇಶ್ವರ ದೇವಸ್ಥಾನ ಆವರಣದಲ್ಲಿ ಭಾರ ಎತ್ತೋ ಕಾರ್ಯಕ್ರಮ. ಅದು ಯಾವ ದಿವಸ? ಗುರುವಾರ ದಿವಸ 16/1/2025 ಗುರುವಾರ ದಿವಸ ಮುಂಜಾನೆ 11 ಗಂಟೆಯಿಂದ ಭಾರ ಎತ್ತೋ ಕಾರ್ಯಕ್ರಮ. 17ನೇ ತಾರೀಕಿನ ದಿವಸ ಶುಕ್ರವಾರ 3 ಗಂಟೆಗೆ ನಿಕಾಲಿ ಜಂಗಿ ಕುಸ್ತಿಗಳು ಇವು ಕೂಡ ಆ ಕಾರ್ಯಕ್ರಮ ಇಟ್ಟೆವು. ಇದು SI ಸ್ಕೂಲ್ ಗ್ರೌಂಡ್ದಲ್ಲಿ ನಡೀತಾ ಇದೆ. ಈ ಪ್ರಕಾರವಾಗಿಂದ ಈ ವರ್ಷದ ಒಂದು ಟೈಮ್ ಟೇಬಲ್ ನಿಮಗೆ ಗಮನಕ್ಕೆ ತಂದಿದ್ದೇನೆ. ಈಗ 2ನೇ ವಿಷಯ ಹೋಗೋಣ. ಸಮಿತಿ ಮತ್ತು ಉಪಸಮಿತಿಗಳನ್ನು ರಚಿಸುವುದು. ಕಳೆದ ವರ್ಷ ಒಂದು ಜಾತ್ರೆ ಸುಸಜ್ಜಿತವಾಗಿ ಸುರಕ್ಷಿತವಾಗಿ ನಡಿಬೇಕಾದ್ರೆ ಕೆಲವೊಂದು ಸಮಿತಿಗಳನ್ನು ರಚನೆ ಮಾಡಿ ಅವರಿಗೆ ನಾವು ಅಧಿಕಾರ ಕೊಡೋಕ್ಕಾಗ್ತದೆ. ಎಲ್ಲರೂ ತಮ್ಮ ಜವಾಬ್ದಾರಿಗಳನ್ನು ತೆಗೆದುಕೊಂಡು ಏನು ಅವ್ರು ಕಾರ್ಯ ಮಾಡಿದರೆ ಯಾವುದೇ ಒಂದು ಜಾತ್ರೆ ಇರಲಿ, ಯಾವುದೇ ಒಂದು ದೊಡ್ಡ ಕಾರ್ಯಕ್ರಮ ಇರಲಿ, ಸಕ್ಸಸ್ ಆಗ್ತದೆ. ಆ ಪ್ರಕಾರವಾಗಿ ಕಳೆದ ವರ್ಷ ಹಲವಾರು ವರ್ಷಗಳಿಂದ ನಾವು ಸಮಿತಿಗಳನ್ನು ರಚನೆ ಮಾಡ್ಕೊತ ಬಂದಿದ್ದೆವು. ಅದೇ ಪ್ರಕಾರವಾಗಿ ಈ ವರ್ಷ ಕೂಡ ನಾವು ಸಮಿತಿಗಳನ್ನು ರಚನೆ ಮಾಡಬೇಕಾಗಿದೆ. ಆ ಸಮಿತಿಗಳು ಯಾವ್ಯಾವ ಅಂತೇಳಿ ಓದ್ತೀನಿ, ಅದು ನೋಡ್ರಿ. ಅದಕ್ಕೆ ನಂತರ ಆ ಹೆಸರುಗಳು ಇದು ಮಾಡಕತ್ತಾರೆ. ಮೊದಲನೇದಾಗಿ ಉತ್ಸವ ಸಮಿತಿ. ಮೇನ್ ಅಂದರೆ ಉತ್ಸವ ಸಮಿತಿನ ಪೂರ್ತಿ ಇದು ಇಡೀ ಜಾತ್ರೆ ಕಂಟ್ರೋಲ್ ಮಾಡೋದು ಯಾವುದಪ್ಪ ಅಂತಂದ್ರೆ ಮೇನ್ ಉತ್ಸವ ಸಮಿತಿ. ನಂತರ ದೇಣಿಗೆ ಸಂಗ್ರಹಣ ಸಮಿತಿ. ರೊಕ್ಕಿದ್ರೆ ಜಾತ್ರೆ ಅದು ಹಣ ಬರೀಬೇಕಾದ್ರೆ ದೇಣಿಗೆ ಸಂಗ್ರಹಣ ಸಮಿತಿ ಒಂದು ಅವಶ್ಯಕತೆ ಅದ, ಅದು ಕೂಡ ಅದ. ತದಾದ ನಂತರ ಸಾಲು ಅಂಗಡಿಗಳ ಸಮಿತಿ. ಎಲ್ಲ ಇದು ಹಣ ಬರುವಂಥದ್ದು ಆದಾಯ ನೋಡ್ಬೇಕಲ್ರಿ. ಸಾಲು ಅಂಗಡಿಗಳಿಂದ ಸಾಕಷ್ಟು ಹಣ ಸಂಗ್ರಹ ಮಾಡಿದ್ದಾರೆ. ನಂತರ ಕುಸ್ತಿ ಸಮಿತಿ, ನಂತರ ಆರೋಗ್ಯ ಸಮಿತಿ, ನಂತರ ನಂದಿಕೋಲ್ ಸಮಿತಿ. ಇದು ದೊಡ್ಡ ಸಮಿತಿ ರೀ. ನಂದಿಕೋಲ್ ಅಂದರೆ ಇಡೀ ನಮ್ಮ ಜಾತ್ರೆ ಮೆರಗು ಎದರಿಂದ ಬರ್ತಂದ್ರೆ ನಂದಿಕೋಲ್ ಪಟುಗಳಿಂದ ನಂದಿಕೋಲ್ ಏನು ಸರಿಯಾಗಿ ಹಿಡಿದು ಏನು ರಸ್ತೆಯಲ್ಲಿ ಹೋಗ್ತಾರಲ್ಲ ಅದರಿಂದ ಜಾತ್ರೆ ಒಂದು ಮೆರಗು ಬರ್ತದೆ. ಅವ್ನು ನಂದಿಕೋಲ್ ಸಮಿತಿ ಭಾಳ ದೊಡ್ಡದ, ಅದು ಸಮಿತಿ ಆಗಬೇಕು. ಧಾರ್ಮಿಕ ಸಮಿತಿ ಏನು ಒಂದು ಜಾತ್ರೆಯಲ್ಲಿ 5-6 ದಿವಸ ಏನು ಜಾತ್ರೆ ನಡೀತದೆ ಆ ಒಂದು ಜಾತ್ರೆ ಕಾರ್ಯಕ್ರಮದಲ್ಲಿ ಏನು ಧಾರ್ಮಿಕ ಸಮಿತಿಯವರು
ಏನು ಸ್ವಾಮಿಗಳು ಇದ್ದಾರೆ, ಹೆಚ್ಚಾಗಿ 99% ಅವ್ರು ಇದ್ದಾರೆ. ಅವರೆಲ್ಲರೂ ಕೂಡ್ಕೊಂಡಿಂದ ಇಲ್ಲಿ ಒಳಗೆ ಉತ್ಸವ ಮೂರ್ತಿಗಾಗಲಿ ಪೂಜೆ ಆಗಲಿ ಮತ್ತು ಪ್ರತಿನಿತ್ಯ ನಂದಿಕೊಲ್ಲ ಪೂಜೆ ಆಗ್ತೈತಿ 12ವರೆಗೆ. ತದನಂತರ ಎಲ್ಲ ಮೆರವಣಿಗೆ ಸ್ಟಾರ್ಟ್ ಆಗ್ತದೆ ಮತ್ತು ಹೋಮ ಹವನ ಇವೆಲ್ಲ. ಮತ್ತು ಪ್ರತಿ ದಿವಸ 12ನೇ ತಾರೀಕಿಂದ 16ನೇ ತಾರೀಕಿನವರೆಗೆ ಏನು ನಮ್ಮ ದೇವಸ್ಥಾನದಲ್ಲಿ, ಪ್ರತಿಯೊಂದು ದೇವಸ್ಥಾನದಲ್ಲಿ ನಮ್ಮ ಅಡಿಯಲ್ಲಿ ಇರುವಂಥ ದೇವಸ್ಥಾನದಲ್ಲಿ ಅಭಿಷೇಕ ಆಗ್ತದೆ, ರುದ್ರಾಭಿಷೇಕ. ಅದು ಕೂಡ ಈ ಸ್ವಾಮಿಗಳೇ ಮಾಡ್ತಾರೆ. ಅದಕ್ಕೆ ಅಂದ್ರೆ ಒಂದು 10-15 ಮಂದಿ ಅದು ಸ್ವಾಮಿಗಳ ಹೆಸರದಲ್ಲಿ. ಮತ್ತು ದೇವಸ್ಥಾನ ಆವರಣದಲ್ಲಿ ಇಷ್ಟೆಲ್ಲ ಜಾತ್ರೆ ಆಯ್ತು, ಎಲ್ಲ ಮಂದಿ ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ. ಆದ್ರೆ ಮನೋರಂಜನೆ ಇರಲಿ ಅಂದ್ರೆ ಹೆಂಗೆ, ಅದಕ್ಕೆ ಮನೋರಂಜನೆ ಸಮಿತಿ ಕೂಡ ಮಾಡಿದ್ದೆವು. ಅವರು ಅನೇಕ ಕಾರ್ಯಕ್ರಮಗಳು ಕೂಡ ಮಾಡಿದ್ದಾರೆ. ಹೋದ ಸಲ 7,90,000 ರೂಪಾಯಿಂದ 79,000 ರೂಪಾಯಿ ಖರ್ಚು ಮಾಡಿದ್ದಾರೆ. ಒಳ್ಳೆಯ ರೀತಿಯಿಂದ ಅವರು ಮನೋರಂಜನೆ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಭಾಳಷ್ಟು ಜನರು ಪ್ರಶಂಸೆ ಮಾಡಿದ್ದಾರೆ. ಈಗ ನಂತರ ಭಾರತೋತ್ಸವ ಸಮಿತಿ, ದೇವಸ್ಥಾನ ಆವರಣದಲ್ಲಿ ಭಾರತೋತ್ಸವ ಸಮಿತಿ ಇದೆ. ಮತ್ತು ಜಾತ್ರಾ ಪೋಷಕದ ಒಂದು ಸಮಿತಿ ಮಾಡಿದ್ದೆವು. ಅದು ಹಿರಿಯರು, ಇಲ್ಲೆಲ್ಲರೂ ಹಿರಿಯರು ಇರ್ತಾರೆ. ಈ ಜಾತ್ರಾ ಸಮಿತಿ ಪೋಷಕರ ಜಾತ್ರಾ ಪೋಷಕರೊಳಗೆ ಯಾರು ಇರ್ತಾರೆ ಅಂದರೆ ಎಲ್ಲರೂ ನಮ್ಮ ಊರಿನ ಹಿರಿಯರು, ಎಲ್ಲ ಅನೇಕ ಸಂಘ ಸಂಸ್ಥೆಗಳ ಹಿರಿಯರು ಇರ್ತಾರೆ. ನಂತರ ಮದ್ದು ಸುಡು ಕಾರ್ಯಕ್ರಮ ಅದು ಅಂಕರು ಮಾಡ್ತೇವೆ. ವಿದ್ಯುತ್ ಅಲಂಕಾರ ಸಮಿತಿ ಏನಪ್ಪ ಅಂತಂದ್ರೆ, ವಿದ್ಯುತ್ ಅಲಂಕಾರ ಸಮಿತಿ ಅಂದ್ರೆ ಏನು ರೀ, ನಮ್ಮ ದೇವಸ್ಥಾನದಲ್ಲಿ ಲೈಟ್ ಹಾಕ್ತೇವೆ, ಪರ್ಮಿಷನ್ ತೊಗೋಬೇಕು. ಮತ್ತು ಪ್ರತಿ ನಮ್ಮ ದಂದಿಗೋಲು ಹೋಗೋತ್ನಲ್ಲಿ ರಸ್ತಾದಲ್ಲಿ ಅಡ್ಡಿಯಿಂದ ಇವು ಬರ್ತಾವೆ ವಯರ್, ಆ ವಯರ್ಗಳಿಂದ ಕಟ್ ಮಾಡೋಕ್ಕಾಗ್ತದೆ. ನಮ್ಮ ಕೆ ಇ ಬಿ ಅವರು ಭಾಳಷ್ಟು ಸಹಕಾರ ಮಾಡಿದ್ದಾರೆ. ಪ್ರತಿ ವರ್ಷ ಮಾಡ್ತಾರೆ, ಈ ವರ್ಷ ಕೂಡ ಮಾಡ್ತಾರೆ. ಅನೇಕ ನಮ್ಮ ಕೆ ಇ ಬಿ ಆಫೀಸರ್ಸ್ ಬಂದಾರೆ ಇಲ್ಲಿ, ಅವರು ಈಗಾಗಲೇ ಹೇಳಿದ್ದಾರೆ. ಅದಕ್ಕೆ ಅದೊಂದು ಕಮಿಟಿ ಇರ್ತದೆ. ವಾದ್ಯವೃಂದ ಸಮಿತಿ, ಜಾತ್ರೆ ಒಂದು ಅತಿ ವಿಜೃಂಭಣೆಯಿಂದ ನಡಿಬೇಕಾದ್ರೆ ವಾದ್ಯವೃಂದ ಸಮಿತಿನ ಬೇಕಾಗ್ತದೆ. ಮತ್ತು ಪ್ರಸಾದ ಸಮಿತಿ ಎಲ್ಲ ಮುಖ್ಯವಾಗಿ ಏನಪ್ಪ ಅಂತಂದ್ರೆ ನಮ್ಮ ಪ್ರಸಾದ ಸಮಿತಿನೇ ಭಾಳ ಮುಖ್ಯ. ಯಾಕಂದ್ರೆ 6 ದಿವಸ ನಾವು ಪ್ರಸಾದ ಮಾಡ್ತೇವೆ. ಅದು ಯಾರ್ಯಾರು ಪ್ರಸಾದ ಮಾಡ್ತಾರಂತ ಒಂದು ಸ್ವಲ್ಪ ನಿಮಗೆ ಹೇಳ್ತೀನಿ. ಒಂದು ಸ್ವಲ್ಪ ಲಕ್ಷ ಈಗಾಗಲೇ ಅವರು ಬಂದು ಹೆಸರು ಬರ್ಸಿ ಅಂತ ಅವರು ಹೋಗ್ಬಿಟ್ಟಿದ್ದಾರೆ. ಅವ್ರ ಹೆಸರು ಕೂಡ ನಾನು ತಮ್ಮ ಮುಂದೆ ಹೆಸರು ಹೇಳ್ತಾ ಇದ್ದೀನಿ. ಮೊದಲನೇದಾಗಿಂದ 11 ತಾರೀಕಿನ ದಿವಸ ಸಾಯಂಕಾಲ ಏನು 6 ಗಂಟೆಗಳಿಂದ ಗಣಪತಿ ಚೌಕದಲ್ಲಿ ಏನಲ್ಲಿ ನಮ್ಮ ಗೋಮಾತೆಯೊಂದಿಗೆ ನಂದಿಕೋಲ್ ಹೋಗ್ತಾರಲ್ಲ, ಅಲ್ಲಿ ತೋಸ್ನಿವಾಲವರು ಒಂದು ಪೂಜೆಯೊಂದಿಗೆ ಅಂತ ಅಲ್ಲಿ ಪ್ರಸಾದ ವ್ಯವಸ್ಥೆ ಮಾಡ್ತಾರೆ. 12ನೇ ತಾರೀಕಿನ ದಿವಸ ಪುಟ್ಟು ಸಾವಳಿಗೆ ಬಾಂಡ್ ರೈಟರ್ ಅವರಿಂದ ಪ್ರಸಾದ ವ್ಯವಸ್ಥೆ ಮಾಡ್ತಾ ಇದ್ದಾರೆ. 13ನೇ ತಾರೀಕಿನ ದಿವಸ 13/1/2025 ಅವರು ಹುಂಡೇಕಾರರು ಪ್ರಸಾದ ವ್ಯವಸ್ಥೆ ಮಾಡ್ತಾ ಇದ್ದಾರೆ. 14/1/2025 ಅನಿಲ್ ಅವಳೆ ಅಂದರೆ ಭಗೀರಥ ಡೆವಲಪರ್ಸ್ ಅವರು ಕೂಡ ಪ್ರತಿ ವರ್ಷ ಮಾಡ್ತಾ ಇದ್ದಾರೆ. ಅವ್ರು ಏನು ಬರೀ ನೀವು ಹುಗ್ಗಿ ಮತ್ತು ಅನ್ನ ಸಾರು ಹಾಕಿದ್ರೆ ನಡೀದಲ್ರಿ ಅಂತಾರೆ ಅಂದರು. ಏನು ಮಾಡಿದ್ರಿ ಅಂತಂದ ಹುಗ್ಗಿ, ಹೋಳಿಗೆ, ಚಪಾತಿ ಆಡ್ತಾರೆ, ಪಲ್ಯ, ಅನ್ನ ಸಾರು ಎಲ್ಲ ಮಾಡೋದ್ರು. ಆದರೆ ನಾವು ನಮ್ಮ ಕಮಿಟಿಯವ್ರು ಕೇಳೇ ಆಗೋದಿಲ್ಲ ಅಂದ್ರೆ ಅವರು ಹೋಳಿಗೆ ಮಾಡೋದಾಗೋದಿಲ್ಲ, ಹುಗ್ಗಿನ ಚಪಾತಿ ಮಾಡಿದ್ರೆ ಮಾಡ್ಬೋದು. ಅದಕ್ಕೆ ಅಂತ ಅವ್ರು ಹೇಳ್ದಂಗೆ ಎಲ್ಲನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ 8-10 ಸಾವಿರ ಮಂದಿ ಬರ್ತದೆ. 8-10 ಸಾವಿರ ಮಂದಿ ಬರೋ ಹೊತ್ತಿನಲ್ಲಿ ಇಷ್ಟು ಮಂದಿ ಹೋಳಿಗೆ ಪೂರೈಸಿ ಮಾಡೋದು ಆಗೋದಿಲ್ಲ. ಅದರಿಂದ ನಾವು ಏನು ಮಾಡಿಕೊಂಡು ಕಮಿಟಿಯವರು ಪ್ರಸಾದ ಸಮಿತಿಯವರು ಏನು ನಿರ್ಣಯ ತಗೋತಾರೆ ಆ ಪ್ರಕಾರ ಮಾಡ್ತೀವಿ. 15ನೇ ತಾರೀಕಿನ ದಿವಸ 15/1/2025 ಗುರುಪಾದ ಎಸ್ ಗಚ್ಚಿಮಠ್ ನಮ್ಮ ಸಿದ್ದೇಶ್ವರ ಸಹಕಾರ ಬ್ಯಾಂಕ್ ನಿರ್ದೇಶಕರು ಅವ್ರು ಪ್ರಸಾದ ಮಾಡ್ತಾ ಇದ್ದಾರೆ. ಮತ್ತು ಅಂದೇ ರಾತ್ರಿ ಎಲ್ಲಿಪ್ಪ ಅಂತಂದ್ರೆ ಕಪಿಲೇಶ್ವರ ದೇವಸ್ಥಾನದಲ್ಲಿ ಇಂದ ಶ್ರೀ ಮಲ್ಲಿಕಾರ್ಜುನ್ ತೇಲಿ ಏನು ಶ್ರೀರಾಮೇಶ್ವರ ಪಾದಯಾತ್ರೆ ಕಮಿಟಿಯಲ್ಲಿ ಏನು ಪ್ರಸಾದ ವ್ಯವಸ್ಥೆ ಮಾಡ್ತಾರೆ ಅದು ಅವರೇ ತಯಾರು ಮಾಡ್ತಾರೆ. ಆ ಮಲ್ಲಿಕಾರ್ಜುನ್ ತೇಲಿ ಅವರಿಂದ ಅಲ್ಲಿ ರಾತ್ರಿ ಪ್ರಸಾದ ಮಾಡ್ತಾರೆ. ಎಲ್ಲರಿಗೂ ಲಕ್ಷ್ಯ ಇರಲಿ, ರಾತ್ರಿ 15ನೇ ತಾರೀಕಿನ ದಿವಸ ಕೊನೆ ದಿವಸ ಇರ್ತದೆ ಈ ವರ್ಷದ್ದು. ಅದು ಅಲ್ಲಿಂದ ಅವರು ಪ್ರಸಾದ ಮಾಡ್ತಾರೆ ಮಲ್ಲಿಕಾರ್ಜುನ್ ತೇಲಿ ಅವರು. ಲಾಸ್ಟ್ 20ನೇ ತಾರೀಕಿನ ದಿವಸ ಅಂದರೆ ಕಪಡ ಇಳಿಸು ಕಾರ್ಯಕ್ರಮದ ಇರ್ತದಲ್ಲ, 20ನೇ ತಾರೀಕಿಗೆ ಅದು. ಹೋದ ಸಲ 21 ಇತ್ತು, ಈ ಸಲ 20. 20ನೇ ತಾರೀಕಿನ ದಿವಸ ಶ್ರೀ ಸಾಯಿಬಣ್ಣ ಎಸ್ ಬೋಯಿ ಅವರು ನಮ್ಮ ಸಂಸ್ಥೆ ನಿರ್ದೇಶಕರು ಮತ್ತು ಸಿದ್ದೇಶ್ವರ ಸಹಕಾರ ಬ್ಯಾಂಕಿನ ಅವರು ನಿರ್ದೇಶಕರು. ಅವರು ಈ ವರ್ಷದಿಂದ ಏನು ಪ್ರಸಾದ ವ್ಯವಸ್ಥೆ ಮಾಡ್ತೀನಿ ಅಂತೇಳಿ ಅವರು ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಎಲ್ಲ ಮಹಿಳೆಯರಿಗೂ ಒಂದು ಜ್ವರ ಚಪ್ಪಾಳೆ ತಟ್ಟಬೇಕಾಗಿ ಎಲ್ಲ ಪ್ರಸಾದ ವ್ಯವಸ್ಥೆ ಎಲ್ಲಾಗ್ತದೆ ಅಂದರೆ ಇಲ್ಲಿ ನಮ್ಮ ಕಪಿಲೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಆಗ್ತದೆ. ಈಗ ಮತ್ತೆಂದ ಮಹಿಳಾ ಪ್ರಸಾದ ಸಮಿತಿ ಅದೊಂದು ಉಳಿತು, ಅದು ಹೇಳಬೇಕಾಗಿದೆ. ಅಲ್ಲಿ ನಾವೇನು ಬಾಜಾ ಭಜಂತ್ರಿ ಆಗಲಿ, ನಾಟಕ ಮಾಡೋರು ಬಂದಿರ್ತಾರೆ, ಮನೋರಂಜನೆ ಮಾಡೋರು ಬಂದವರಿಗೆ ರಾತ್ರಿ ಊಟದ ವ್ಯವಸ್ಥೆ ಮಾಡಿಕಾರ ಮಹಿಳಾ ಪ್ರಸಾದ ಸಮಿತಿ ಒಂದು ಮಾಡಿರ್ತೀವಿ. ಮತ್ತು ಅಷ್ಟೇ, ಇಷ್ಟು ಕಮಿಟಿಗಳು ಮಾತ್ರ ನಾವು ರಚನೆ ಮಾಡಬೇಕಾಗಿದೆ. ಆದ್ದರಿಂದ ಈಗ ಕಮಿಟಿಗಳು
ಶ್ರೀ ಗುರುಪಾದಯ್ಯ ಎಸ್ ಗಚ್ಚಿಮಠ್, ಸಿದ್ದೇಶ್ವರ ಸಹಕಾರ ಬ್ಯಾಂಕಿನ ನಿರ್ದೇಶಕರು, ಅವರು ಅಧ್ಯಕ್ಷರಿದ್ದರು. ಕಾರ್ಯಾಧ್ಯಕ್ಷರು ಎಸ್ ಎಂ ಪಾಟೀಲ್, ಇವರು ನಮ್ಮ ಬಬಾದಿ ಗೌಡರು ಅವರಿದ್ದರು. ಮತ್ತು ಈ ಉಪಾಧ್ಯಕ್ಷರು ಯಾರಿಬ್ಬ ಅಂತಂದ್ರೆ ರಾಜಶೇಖರ್ ಮಗಿಮಠರು, ಇನ್ನೊಬ್ಬರು ಉಪಾಧ್ಯಕ್ಷರು ಅಮೃತಲಾಲ್ ತೋಷ್ನಿವಾಲ್ ಅವರು, ಮತ್ತು ಕಾರ್ಯಾಧ್ಯಕ್ಷರು ಶಿವರುದ್ರ ಬಾಗಲಕೋಟ ಮತ್ತು ಪ್ರೇಮಾನಂದ ಬಿರಾದಾರ. ಪ್ರಧಾನ ಕಾರ್ಯದರ್ಶಿಗಳು ರಾಹುಲ್ ಜಾಧವ್ ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಇನ್ನೋರವರು ಪಾಂಡು ಸಾಕರ್ ದೊಡ್ಡಮನೆಯವರು. ಕಾರ್ಯದರ್ಶಿಗೆ ಯಾರಪ್ಪ ಅಂದ್ರೆ ವಿಠ್ಠಲ್ ಶಿವಲಿಂಗಪ್ಪ ನಡಿಯನ್ಕೇರಿ. ಇವರು ಇಷ್ಟು ಜನರು. ಇದ್ರ ಜೊತೆಗೆ ಏನಪ್ಪ ಅಂದ್ರೆ ಅನೇಕ ಜನರ ಏನಪ್ಪ ಉತ್ಸವ ಸಮಿತಿಯಲ್ಲಿ ಹಾಕಿದ್ದೆವು. ಇದು ಅಲ್ಲದೇನೋ ಯಾರಾದರೂ ಇಂಟ್ರೆಸ್ಟ್ ಇದ್ರೆ ಏನೋ ಭಾಳಷ್ಟು ನಾವು ಸೇವೆ ಮಾಡಬೇಕಾಗಿದ್ರಿ, ನಮ್ಮದು ಹೆಸರು ಹಾಕಂದ್ರೆ ಹೇಳಿದ್ರಪ್ಪ ಅಂತಂದ್ರೆ ನಾವು ಈ ಲಿಸ್ಟ್ನಲ್ಲಿ ಅಳವಡಿಸ್ತೇವೆ. ಯಾರಾದರೂ ಹೊಸಬ್ರು, ಎಷ್ಟೋ ಮಂದಿ ಆಸಕ್ತಿ ಇರ್ತದೆ, ಹಿರಿಯರು ಇರ್ತಾರೆ, ನಾವು ನಮ್ಮದು ಹೆಸರು ಹಾಕ್ರಿ, ನಾವು ಸೇವೆ ಮಾಡ್ತೇವೆ. ಅದಕ್ಕೆ ಯಾರಾದ್ರೂ ಹೆಸರು ಸೂಚನೆ ಮಾಡಿದರೆ ನಾವು ಹೆಸರು ಹಾಕ್ತೇವೆ. ಅದನ್ನು ನೋಡ್ರಿ, ಅದು ಅಧಿಕಾರಿಯಿಂದ ಸನ್ಮಾನ್ಯ ಅಧ್ಯಕ್ಷರಿಗೆಂದ ಅವ್ರ ಕೈ ಹ್ಯಾಂಡ್ ಓವರ್ ಮಾಡ್ತೀವಿ. ಅವ್ರು ಏನು ಮಾಡ್ತಾರೆ. ಇಷ್ಟು ಮತ್ತು ಹೊಸಬ್ರು ಯಾರಾದ್ರೂ ಹೆಸರು ಸೇರ್ಪಡೆ ಮಾಡಬೇಕಾದ್ರೆ ಶ್ರೀ ಮಹಾದೇವ ಹತ್ತಿಕಾಳ್ ಅವರಿಗೆ ಈ ಒಂದು ಉತ್ಸವ ಸಮಿತಿ ಉಪಾಧ್ಯಕ್ಷ ಅಂತ ಮಾಡಬೇಕಾದ್ರೆ ಮಾನ್ಯ ಅಧ್ಯಕ್ಷರ ನಿರ್ದೇಶನ ಮೇರೆಗೆ ಅವ್ರ ಹೆಸರು ಡಿಕ್ಲೇರ್ ಮಾಡ್ತಾ ಇದ್ದೀವಿ. ಇತರ ಯಾರಾದರೂ ಹೆಸರು ಸೇರ್ಪಡೆ ಅವ್ರು ಹೇಳಿದರು ನನ್ನ ಹೆಸರು ಉಪಾಧ್ಯಕ್ಷ ಮಾಡೋದು. ಇನ್ನು ಸುದಯ್ ಅವರು ಅಧ್ಯಕ್ಷ ಮಾಡೋದ್ರೆ ಅವ್ರ ಪೈಕಿನೇ ಇರಲಿ, ಅದು ಇರಲಿ, ಹೇಳಿದಾರೆ ಒಳ್ಳೆಯದು. ಹಂಗೆ ನೀವು ಯಾರಾದರೂ ಹೇಳೋರಿದ್ರೆ ಹೇಳ್ರಿ, ನಿಮ್ಮ ಹೆಸರನ್ನು ನಾವು ಇದರಲ್ಲಿ ಅಳವಡಿಸ್ತೇವೆ. ಯಾರು? ವಿವೇಕ್ ಕುಂಡೇಕಾರ್ ಅವರು ಉತ್ಸವ ಸಮಿತಿಯಲ್ಲಿ ಬರ್ಕೊಡಿ ಸರ್. ಇದ್ರ ಹೆಸರು ಓದಿ ಹೇಳೇನ್ರಿ ಇದ್ದವ್ರದ್ದು. ಹಾಂ, ಶಂಕರ್ ಹುಗಾರ್, ಸುರೇಶ್ ಗಚ್ಚಿನಕಟ್ಟಿ, ಶರದ್ ರೂಢಿಗೆ, ಬಾಬು ಶಿಂದಗೇರಿ, ಸೋಮಶೇಖರ್ ಡಿಗಾವೇರ್, ತುಳಸಿರಾಮ್ ಸುರೋಶಿ ವಕೀಲರು, ಬಿ ಎಸ್ ಬಿರಾದಾರ್ ಮಾಡವಾಳ್, ಶ್ರೀಮತಿ ನಳಿನಿಬಾಯಿ ಅಂಬಲಿ, ಶಿವಾನಂದ್ ಎಂ ಹಣೆಪ್ನವ್ರು, ಅನಿಲ್ ಸವರದ್, ಮಲ್ಲಿಕಾರ್ಜುನ್ ನುಚ್ಚಿ, ವಿಲಾಸ್ ರೇಷ್ಮಿ, ದಿಲೀಪ್ ತಾಳಿಕೋಟಿ, ವಿವೇಕ್ ಕುಂಡೇಕಾರ್ ಅದಾರಿ, ರವಿ ಎಸ್ ಬಿಜರ್ಗಿ, ಶ್ರೀಕಾಂತ್ ಸಂಬೋಗಿ, ಬಸವರಾಜ್ ಎನ್ ಕೋರಿ, ಬಸವಗೌಡ ಪಾಟೀಲ್ ತೊಂಚಾಳ್, ಸಂತೋಷ್ ಪಾಟೀಲ್, ರಾಜುಗೌಡ ಪೊಲೀಸ್ ಪಾಟೀಲ್, ಬಸವರಾಜ್ ಗೋಲ್ಸಂಗಿ, ವಿವೇಕ್ ಹರ್ಕಾರಿ, ಶಿವಾನಂದ ನ್ಯಾಮಗೊಂಡ್, ವಿಜಯಕುಮಾರ್ ಔರಂಗಾಬಾದ್, ಮಹಾದೇವ್ ಹತ್ತಿಕಾಳ್ ಇದ್ದರು, ಔರಂಗ್ ಉಪಾಧ್ಯಕ್ಷ ಆದರು, ರಮೇಶ್ ಪಾಟೀಲ್, ಸಚಿನ್ ಕಲಾವಂತ್, ಶಶಿಧರ್ ಬಸಣ್ಣ ಸಾತಲ್ಗಾಂವ್, ಚಿದಾನಂದ್ ಔರಂಗಾಬಾದ್, ಬಸವರಾಜ್ ಲವಗಿ, ಪ್ರವೀಣ್ ಕೂಡಿಗೆ, ಸಂತೋಷ್ ವಾಗ್ಮೋರೆ, ರಮೇಶ್ ಹಳಕಟ್ಟಿ, ತಾನಾಜಿ ಚವಾಣ್, ಬಸವರಾಜ್ ಕುಕ್ಕಡ್ಡಿ, ದುಂಡಪ್ಪ ಬೇನೂರು, ಸಿದ್ದು ಬೆಲ್ಲರ್. ಇಷ್ಟು ಜನರು ಉತ್ಸವ ಸಮಿತಿಯಲ್ಲಿ ಅದಾರ. ಇದನ್ನು ಬಿಟ್ಟು ಮತ್ತು ಇಷ್ಟು ಉತ್ಸವ ಸಮಿತಿಯಲ್ಲಿ ಇದ್ದಾರೆ. ಇದರಲ್ಲಿ ಬಿಟ್ಟು ನೀವು ಯಾರಾದರೂ ನಿಮ್ಮ ಹೆಸರು ಸೇರ್ಪಡೆ ಮಾಡ್ಬೇಕಾದ್ರೆ ಹೇಳ್ರಿ, ಅವ್ರ ಹೆಸರು ಸೇರ್ಪಡೆ ಮಾಡ್ತಾಯಿದ್ದೀವಿ. ಬಾಬು ಶಿರ್ಸಾಡ್ ಅವರು ಅವರ ಉತ್ಸವ ಸಮಿತಿಯಲ್ಲಿ ಸೇರ್ಪಡೆ ಮಾಡಂದಾರೆ, ಅವ್ರದ್ದು ಕೂಡ ಹೆಸರು ಇದು ಮಾಡ್ತೀವಿ. ಮತ್ತು ಏನಪ್ಪ ಅಂತಂದ್ರೆ ಉತ್ಸವ ಸಮಿತಿ ಅಂದರೆ ನೀವು ಪ್ರತಿನಿತ್ಯ ಇಲ್ಲಿ ಬರಬೇಕು. ದೇವಸ್ಥಾನ ನಮ್ಮದು ಎಲ್ಲಿ ಪೌಗಳ್ಕಟ್ಟಿ ಸಭಾಭವನದಲ್ಲಿ ಪ್ರತಿನಿತ್ಯ ಸಾಯಂಕಾಲದಿಂದ ನಾವು ಮೀಟಿಂಗ್ ಮಾಡ್ತಿರ್ತೀವಿ. ನೀವು ಬರಬೇಕು, ಕೂಡಬೇಕು. ನಾವೆಲ್ಲ ವ್ಯವಸ್ಥೆ ಮಾಡಿರ್ತೀವಿ, ಕುರ್ಚಿಗಳ ಆಸನ ಮಾಡಿರ್ತೀವಿ, ಟೇಬಲ್ ಇರ್ತದೆ, ಮತ್ತು ಇವೆಲ್ಲ ಪತ್ರಿಕೆಗಳು ಇರ್ತಾವೆ. ಏನೋ ವಿಚಾರ ಮಾಡಿದ್ರಪ್ಪ ಅಲ್ಲಿ ಕೂತು ಪಟ್ಟಿ ಹಂಗೆ ನಾವು ಎತ್ತಬೇಕು, ಯಾಕಡೆ ಹೋದರೆ ಹೆಚ್ಚಾಗ್ತದೆ ಏನು, ಅದ್ರ ಬಗ್ಗೆ ಚರ್ಚೆ ಮಾಡೋ ಸಲಗೆ. ಮತ್ತು ಉತ್ಸವ ಸಮಿತಿ ಅಂದರೆ ಉತ್ಸವ ಸಮಿತಿ ಅದೇ ವಿಚಾರ ಇರ್ತದೆ, ಹೆಂಗೆ ಜಾತ್ರೆ ಚಂದ ಮಾಡಬೇಕು ಅದ್ರ ಬಗ್ಗೆ ಚರ್ಚೆ ಮಾಡೋ ಸಲಗೆ ಅಂತ ನಾವೆಲ್ಲರೂ ಕೂಡಬೇಕಾಗ್ತದೆ. ಮತ್ತು ಮನೋರಂಜನೆ ಕಾರ್ಯಕ್ರಮ ಯಾವ್ಯಾವ ಮಾಡಬೇಕು, ಮತ್ತು ಇವೇನು ಭಾರ ಎತ್ತೋದಾಗಲಿ, ಕುಸ್ತಿ, ಇವೆಲ್ಲ ಚರ್ಚೆ ಮಾಡಿ ಅಂತ ಇವೆಲ್ಲ ನಾವು ಕಮಿಟಿ ಆಗೋ ಹೆಸರು ಇದು ಮಾಡಿಕೊಂಡು ಮುಂದೆ ಅವ್ರಿಗೆ ಹೇಳಬೇಕಾಗ್ತದೆ. ಅದು ಸ್ವಲ್ಪ ಕೂಡ್ಬೇಕಂತೇಳಿ ನಾವು ಅನ್ನೋದು. ಪ್ರತಿನಿತ್ಯ ನೀವೆಲ್ಲರೂ ಉತ್ಸವ ಸಮಿತಿಯವ್ರು ಬರ್ರಿ. ಇದೇ ಸಮಿತಿ ಇರಲಿಲ್ಲರಿ, ಹಾಂ, ಅವಿಷ್ಟು ಕೆಲವು ಹೆಸರು ಹೇಳಿದ್ರೆ ಇವು ಎರಡು ಅವು ಬದಲಾವಣೆ ಮಾಡಿ ಹಾಕ್ತೇವೆ. ಆಯ್ತು ಆಯ್ತಾ?
ಇವರ ಈಗ ನಾನದೇನ್ರಿ, ಈಗ ನಿಮ್ದು ಯಾರಾದ್ರೂ ಹೆಸರು ಸೇರ್ಪಡೆ ಮಾಡಬೇಕಾಗಿದ್ರೆ ಕಮಿಟಿಗಳು ಓದ್ತೀನಿ ನಾನು. ಆ ಕಮಿಟಿಗಳೊಳಗೆ ನೀವು ಆ ಹೆಸರು ಈ ಕಮಿಟಿಯಾಗಿಂದ ಅಲ್ಲಿ ಹಾಕ್ರಿ ಅಂತೇಳಿ ಅಲ್ಲಿ ನಮ್ಮ ಪ್ಯಾಟಿ ಸರ್ ಕಡೆಯಿಂದ ನಂತರ ಬರ್ಸರಿ ಏನ್ರಿ. ನಂತರ ತಮ್ಮ ಹೆಸರಿಂದ ಯಾರು ಬರ್ಸೋರಿದ್ರೆ ಬರ್ಸ್ಬೇಡಿ. ಈಗ ದೇಣಿಗೆ ಸಂಗ್ರಹಣಾ ಸಮಿತಿಯವರು ಇವರೆಲ್ಲ ಇವರೇ ಇರಲಿ ಅಂತ ನನ್ನ ವಿಚಾರ. ಯಾಕಂದ್ರೆ ನಾವು ಹಣದ ಬಾಬತ್ ಬಗ್ಗೆ ಭಾಳ ವಿಚಾರ ಮಾಡೋಕ್ಕಾಗ್ತದೆ. ಅಂದ್ರೆ ಅಧ್ಯಕ್ಷ ಆಗಿದ್ದರು ಸದಾಶಿವ್ ಎಸ್ ಗುಡ್ಡೋಡಿಯವರು, ಉಪಾಧ್ಯಕ್ಷರು ಎಸ್ ನಾಡಗೌಡರು, ಉಪಾಧ್ಯಕ್ಷರು ಸುಧೀರ್ ಎನ್ ಚಿಂಚಲಿ ಮತ್ತು ಉಪಾಧ್ಯಕ್ಷರು ಚಂದು ಉಂಡೇಕರ್ ಅವರು ಲಿಂಗೈಕ್ಯರಾಗಿದ್ದಾರೆ. ಅವ್ರ ಬದಲಿ ಮತ್ತೊಂದು ಹೆಸರು ಹಾಕೋಣ. ಉಪಾಧ್ಯಕ್ಷರು ಮಲ್ಕಪ್ಪಣ್ಣ ಗಾಣಿಗೇರವರು ಮತ್ತು ಬಸವರಾಜ್ ಕಂದಗಲ್ ಅವರು ಮತ್ತು ಬಸವರಾಜ್ ಬೆಲ್ಲದವರು, ಚಂದ್ರಶೇಖರ್ ಯವರವರು, ಮಹಾದೇವಪ್ಪ ಬೆಳ್ಳುಂಡಿಯವರು ಮತ್ತು ಉಮಾಕಾಂತ್ ಒಣರೊಟ್ಟಿ, ಶಿವರುದ್ರ ಕರ್ಮಟ್ಟಾಳ, ಮುರುಗಪ್ಪ ಕಾಪ್ಸೆ, ಮಲ್ಲಿಕಾರ್ಜುನ ಹಿಟ್ನಳ್ಳಿ ಮತ್ತು ಯರಗಲ್ ಅವರು, ಬಿಸರಪ್ಪ ಜತ್ತಿ, ಶಂಕರ್ ಬನ್ನೂರ, ಈರಪ್ಪ ಹಿಪ್ಪರಿಯವರು, ರಮೇಶ್ ನಿಡೋಣಿ, ಸಿದ್ದಪ್ಪ ಸಜ್ಜನ, ದ್ಯಾಮಗೊಂಡ ಬಿನಕನಹಳ್ಳಿ, ಆನಂದಗೌಡ ಪಾಟೀಲ್, ಚೆನ್ನಪ್ಪ ಡಮಾಗಾರ, ಗುರುವಾಳಪ್ಪ ಯರಗಲ್, ಚಂದ್ರಕಾಂತ್ ಒಂದಾಲ್, ರಮೇಶ್ ಎಸ್ ಮೈದರ್ಗಿ, ಕಾಶಿನಾಥ್ ಪ್ಯಾಟಿ, ಕುಮಾರ್ ಹಕ್ಕಾಪಕ್ಕಿಯವರು, ನಾಗರಾಜ್ ಅಣಿಪ್ನವ್ರು, ಆನಂದ್ ಚೌಧರಿ, ಸಿದ್ದಯ್ಯ ಹಿರೇಮಠ್, ಸುರೇಶ್ ತಡಲ್ಗಿ, ಹನುಮಂತ ಹೊನ್ನಳ್ಳಿ, ವಿಜಯಕುಮಾರ್ ಮೆಂಡೆಗಾರ್, ರಂಗಪ್ಪ ಬಾಗಲಕೋಟ್, ವಿಶ್ವನಾಥ್ ಬಾಗಲಕೋಟ್, ರಾಜು ಹನುಮಗೊಂಡ, ಶರಣಪ್ಪ ದುಂಡಿ, ಕಟ್ಟಪ್ಪ ಬಡಿಗರ್, ನಾಗಪ್ಪ ಅಣೆಪ್ನವ್ರು, ಮಹೇಶ್ ಆನಂದ್ಪುರ್ ಮತ್ತು ರಾಜೇಂದ್ರ ರುಗಿ, RG ಮೆಂಡೆಗಾರ್. ಇಷ್ಟು ಜನರು ಏನಪ್ಪ ಅಂತಂದ್ರೆ ದೇಣಿಗೆ ಸಮಿತಿಯಲ್ಲಿ ಇದ್ದಾರೆ. ಇವ್ರು ಇರಲಿ, ಯಾಕಂತೇಳ್ರಿ ಇವರೇ ಅಂತ ಮೇನ್ ನಮಗೆ ಹಣ ಸಂಗ್ರಹ ಮಾಡಿ ತಂದು ಕೊಡೋರು. ಇವರಿಂದಲೇ ಹೆಚ್ಚು ನಮಗೆ ಪಟ್ಟಿ ಇರ್ತದೆ. ಉಮೇಶ್ ವೀರ್ಕರ್ ಅಂತೇಳಿ ಅವ್ರದ್ದು ಉತ್ಸವ ಸಮಿತಿಯಾಗಿ ಹಾಕಂದಾರೆ. ಅವ್ರ ಹೆಸರನ್ನು ಬರ್ಕೊಡು, ಉಮೇಶ್ ವೀರ್ಕರ್. ಮತ್ತು ಈ ಏನಪ್ಪ ಅಂತಂದ್ರೆ ಈ ದೇಣಿಗೆ ಸಂಗ್ರಹಣಾ ಸಮಿತಿಯಲ್ಲಿ ನಂದಿಕೋಲೆ ಏನು ಹೋಗ್ತಾವಲ್ರಿ, ಈ 4 ದಿವಸ ನಂದಿಕೋಲೆ ಮೆರವಣಿಗೆ ಆಗ್ತದಲ್ಲ, ಆ ನಂದಿಕೋಲೆಯಿಂದ ಪಾಲ್ಕಿಯಿಂದ ಕೆಲವು ಜನರು ಏನಪ್ಪ ಅಂತಂದ್ರೆ ಇದು ಇರ್ತಾರೆ, ಏನ್ರಿ ಪಟ್ಟಿ ಮಾಡ್ತಿರ್ತಾರೆ. ಪಾಪು ಸಿಂಗ್ ರಜಪೂತ್ ಅವರು ಉತ್ಸವ ಸಮಿತಿಯಲ್ಲಿ ಬರ್ರಿ ಸರ್. ಪಾಪು ಸಿಂಗ್ ರಜಪೂತ್ ಇವರು ಕೆಲವು ಜನರಿಂದ ನಂದಿಕೋಲ್ ಹಿಂದೆ, ಅದು ಪಾಲ್ಕಿ ಹಿಂದೆ ಏನಪ್ಪ ಅಂತ ಪಾಲ್ಕಿಯಲ್ಲಿ ಹೋಗ್ತದೆ, ಅಲ್ಲಿ ರಿಸಿಟ್ ಮಾಡ್ತಾರೆ. ಅಲ್ಲಿ ಒಂದಾಲ್ ಅದಾರ, ಯಾರು ಕಾಶಿನಾಥ್ ಪ್ಯಾಟಿ, ರಮೇಶ್ ಮೈದೂರಿ, ಕುಮಾರ್ ಅಕ್ಕಪಕ್ಕಿಯವ್ರು ಅದಾರ ಮತ್ತು ಹೊನ್ನಳ್ಳಿ ಅದಾರ, ರಂಗಪ್ಪ ಬಾಗಲಕೋಟ್ ಅದಾರ. ಇವರು ಕೆಲವು ಜನರು ಏನಪ್ಪ ಅಂತಂದ್ರೆ ಮೆಂಟೆಗಾರ ಅದಾರ. ಇವರು ಪಟ್ಟಿ ಮಾಡ್ತಾರೆ. ಈ ವರ್ಷದಿಂದ ಅವ್ರ ಕಡೆಯಿಂದ ಆಗೋದಿಲ್ಲ ರೀ ಅಂತ ಹೇಳ್ತಾ ಇದ್ದಾರೆ. ಅದಕ್ಕಿಂತ ಅದು ಕಮಿಟಿ ಒಂದು ಅದರಲ್ಲಿ ನಂದಿಕೋಲ್ ಹಿಂದೆ ಏನು ಪಾಲ್ಕಿ ಇರ್ತದೆ, ಎಲ್ಲಿ ಹೋಗ್ತದೆ ಅಲ್ಲಿ ಪಟ್ಟಿ ಮಾಡಿಕಾಗ್ತದೆ. ಅವ್ರು ಸುಮಾರು ಒಂದು 10-15 ಸಾವಿರ ರೂಪಾಯಿ ಅಂತ ಪಟ್ಟಿ ಮಾಡ್ತಾರೆ. ಅಷ್ಟೇ ಅಷ್ಟು ಅನುಕೂಲ ಆಗ್ತದೆ. ಅದು ಕೆಲಸ ಯಾರು ಮಾಡ್ತೀರಿ ಹೇಳಿಬಿಡ್ರಿ. ನಂದಿಕೋಲ್ ಜೊತೆಗೆ ಅಂದ ನಂದಿಕೋಲ್ ಹೋಗಿ ಬರ್ತಾನ ಬೆನ್ನು ಹತ್ತಬೇಕು. ಮಾದೇವ್ ಹತ್ತಿಕಾಳ ಹೇಳ ಹೆಸರು ಹೇಳು. ನಂದಿಕೋಲ್ ಹಿಂದಿನ ಬಾಜು ಅಂದ್ರೆ ಆ ಪಾಲ್ಕಿ ಜೊತೆಗೆ ಅಂದ ಅವ್ರು ಹೋಗಿ ಪಟ್ಟಿ ಮಾಡ್ತಾರೆ. ನೀವು ಮಾಡ್ತೀರಿ? ಒಬ್ಬರಲ್ಲ, ಅವ್ರ ಜೋಡಿ 4-5 ಮಂದಿ ಬೇಕಾಗ್ತದೆ. ಯಾರಾಗ್ತಾರೆ ಅವ್ರು ಅಲ್ಲಿ ಅಂದಾರಿ? ಯಾರು ಚುಳ್ಕೆ ಅಂತೇಳಿ, ಚುಳ್ಕೆ ಯುವರಾಜ್ ಚುಳ್ಕೆ ಅಂದ್ರೆ ಚುಳ್ಕೆ ಅಂತ ಅದಾರ. ಅವ್ರ ಹೆಸರೊಂದು ಬರ್ರಿ. ಮಹಾದೇವ್ ಹತ್ತಿಕಾಳ ಮತ್ತು ಚುಳ್ಕೆ ರೀ. ಬೆಳಗಾವಿಯಿಂದ ಅವ್ರು ನಂದಿಕೋಲ್ ಹೋಗ್ತಾರಲ್ಲ, ಅದ್ರ ಹಿಂದೆಯಿಂದ ಇರಬೇಕಾಗ್ತದೆ, ಪಟ್ಟಿ ಇರಬೇಕಾಗ್ತದೆ. ಅದ್ರ ಜೊತೆಗೆ 5-6 ಮಂದಿ ನಾವು ಹೆಸರು ಹಾಕ್ತೀವಿ. ಕೆಲವರು ಒಲ್ಲೆ ಅಂದಾರೆ. ಆದರೂ ನೀವು ಯಾಕಂತ ನೋಡ್ರಿ, ಊರಿನ ಜಾತ್ರೆ ಎಲ್ಲರೂ ನೀವು ಸಹಕಾರ ಮಾಡಬೇಕಾಗ್ತದೆ. ಎಲ್ಲರೂ ಕೂಡಿ ಮಾಡಿದಾಗ ಜಾತ್ರೆ ಆಗ್ತದೆ. ಕೇವಲ ಕೆಲವೇ ಮಂದಿ ಮಾಡಿದ್ರಿಂದ ಆಗೋದಿಲ್ಲ. ಇವು ಸಮಿತಿಗಳು ಯಾಕೆ ಮಾಡ್ಲತ್ತೇವೆ ನಾವು? ಸಮಿತಿ ಯಾಕೆ ರಚನೆ ಮಾಡ್ಲತ್ತೇವೆ ಅಂದರೆ ಎಲ್ಲರೂ ಕೂಡಿ ಮಾಡಬೇಕು. ಇದು ಊರಿನ ಜಾತ್ರೆ, ನಮ್ಮೂರ ಜಾತ್ರೆ. ನಮ್ಮೂರ ಜಾತ್ರೆ ಅಂದರೆ ನಿಮ್ಮೆಲ್ಲರಿಗೂ ನಮ್ಮೆಲ್ಲರಿಗೂ ಕೂಡಿ ಮಾಡಿದಂಥ ಜಾತ್ರೆ ಇದು. ಅದಕ್ಕೆ ನೀವು ನಾವಲ್ಲೇ ನೀವಲ್ಲೇ ಅನ್ಬೇಡ್ರಿ. ಏನದ ಅದ್ರ ಸೇವಾ ಮಾಡಿರಿ. ಸೇವಾ ಮಾಡೋದು ಇರ್ತದೆ. ಇಲ್ಲೇನದ ಅದು ಇದು ಕೆಲಸ ಆಗ್ತದಲ್ಲ, ಅಡುಗೆ ಮಾಡೋರು ಅವ್ರು ಮಾಡ್ತಾರೆ. ನೀವು ಬರೀ ಹಿಂದೆ ಪಟ್ಟಿ ಹರಿಯೋದು ಅಷ್ಟೇ. ಎಲ್ಲರೂ ಹಚ್ಚುವಲ್ರಿ. ನಾವು ಒಂದು ಕನಿಷ್ಠ 35 ಮಂದಿ ಅಂದ ಪಟ್ಟಿ ಸಮಿತಿ ಆಗದಾರ. ನೀವು 5 ಮಂದಿ ನಂದಿಕೋಲ್ ಹಿಂದೆ ಎಂದು ಪಟ್ಟಿ ಹರೋರಿ ಅಂತ ಒಲ್ಲೆನ ಹಾಕ್ತೀರಿ. ಅದಕ್ಕೆ ನೆಟ್ ವಿಚಾರ ಮಾಡಿ ಹೇಳ್ರಿ. ಯಾಕಂದ್ರೆ ಇದೊಂದು ಸೇವಾ ಅದ. ಎಷ್ಟೋ ಮಂದಿ ಸೇವಾ ಮಾಡಲಿಕ್ಕೆ ನನ್ನ ಹೆಸರು ನೀನು ಹೆಸರು ಹಾಕತ್ತೆ ಹೇಳಕತ್ತಾರೆ.
ಅವರೆಲ್ಲ ಬಿಟ್ಟಿಂದ ನಿಮ್ಮ ಹೆಸರು ಹಾಕಿದ್ದೇವೆ ನಾವು, ಅದಕ್ಕೆ ನೀವು ವಿಚಾರ ಮಾಡಿ ಅಂತ ಹೇಳಿಬಿಡ್ರಿ. ಹೇಳೋ ಹನುಮಂತಪ್ಪ ಹೊನ್ನಳ್ಳಿಯವ್ರು ಹೇಳಿಬಿಡ್ರಿ, ಎದ್ದಿತ್ತು ಹೇಳಿಬಿಡ್ರಿ ನಾವು. ಹಾಂ, ಈಗ ಅದೇ ಕಮಿಟಿಯವರಿಂದ ಮತ್ತೆ ಅಂದ ಏನು ನಂದಿಕೋಲ್ ಜೊತೆಗೆ ಪಾಲ್ಕಿ ಹಿಂದಿನ ಬಾಜು ಎಲ್ಲಿ ಪಾಲ್ಕಿ ಹೋಗ್ತಾವ ಅಲ್ಲೆಲ್ಲ ಪಟ್ಟಿ ಅರಿಯುವಂಥ ಕೆಲಸ ಅದೇ ಕಮಿಟಿಯವರಿಂದ ಮಾಡ್ತಾರೆ. ಭಾಳ ಧನ್ಯವಾದಗಳು ಅವರಿಗೆ. ಮತ್ತು ಈ ಒಂದು ಸಮಿತಿಯಲ್ಲಿ ನಮ್ಮ ಎಲ್ಲ ಮಹಾನಗರ ಪಾಲಿಕೆಯ ನಮ್ಮ ಸದಸ್ಯರುಗಳು ಅಂದರೆ ನಮ್ಮ ಸದಸ್ಯರು ಗೊತ್ತಾಯ್ತಲ್ಲ, ಎಲ್ಲ ಹಿಂದೂ ಸದಸ್ಯರುಗಳು ಈ ಒಂದು ಜಾತ್ರಾ ಸಮಿತಿಯಲ್ಲಿ ಇವರು ಒಂದು ಕಮಿಟಿ ಮಾಡಿದೆವು. ಅದೆಲ್ಲ ನಮ್ಮ ವಿಜಯಪುರದ ಎಲ್ಲ ಮಹಾನಗರ ಪಾಲಿಕೆ ಸದಸ್ಯರುಗಳು ಅದರಲ್ಲಿ ಹೆಸರದಾವು, ಅವರು ಕೂಡ ಎಂದ ಈ ಜಾತ್ರೆಯಲ್ಲಿ ಬರಬೇಕು. ಇದರಲ್ಲಿ ಈಗ ವಿಜಯಕುಮಾರ್ ಬಿರಾದವರು ಅವರು ಲಿಂಗೈಕ್ಯರಾದ್ರಿಂದ ಅವ್ರ ಮಗ ಗಿರೀಶ್ ಬಿರಾದರ್ ಆರ್ಸ್ ಬಂದಿದ್ದಾರೆ. ಅವ್ರ ಹೆಸರು ಕೂಡ ಅಳವಡಿಸ್ತಾರೆ. ಗಿರೀಶ್ ಬಿರಾದರ್ ಮಹಾನಗರ ಪಾಲಿಕೆ ಸದಸ್ಯರು. ಈ ಮುಂದಿನ ಸಾಲಂಗಡಿಯವ್ರು ಅಂದರೆ ಕಳೆ ಸಲ ಏನಪ್ಪ ಅಂತಂದ್ರೆ MS ಕರಡಿಯವ್ರ ಅಧ್ಯಕ್ಷರಿದ್ದರು, ಬಸವರಾಜ್ ಬಿರಾದರ್ ಇವರು ಕಾರ್ಯಾಧ್ಯಕ್ಷರಿದ್ದರು, ಮತ್ತು ಉಪಾಧ್ಯಕ್ಷರು ಲಕ್ಷ್ಮಣ್ ಜಾಧವ್, ರಾಜು ಮಸೂತಿ ಮತ್ತು ರಾಜು ಕತ್ತಿ, ಮುತ್ತು ಗಂಗಾಧರ್. ಇಷ್ಟು ಜನರಿಂದ ಸಾಲಂಗಡಿ ಅಂದರೆ ಇಲ್ಲೇನು ಬಜಾರ್ದಲ್ಲಿ ಸಾಲಂಗಡಿ ಹಾಕ್ತಾರಲ್ಲ ಆ ಸಮಿತಿ ಸದಸ್ಯರು. ಅಲ್ಲಿ ಕೂಡ ಅಂಗಡಿಗಳಿಗೆ ಒಂದಿಷ್ಟು ಚಾರ್ಜ್ ಮಾಡ್ತಾರೆ. ಅದನ್ನೇ ಮುಂದುವರ್ಸೋಣಲ್ರಿ, ಅದನ್ನೇ ಮುಂದುವರ್ಸೋಣ. ಎಸ್, ಅದೇ ಕಮಿಟಿನೇ ಮುಂದುವರಿಸ್ತಾ ಇದ್ದೇವೆ. ಯಾರೇ ಪ್ರಶಾಂತ ಮಾವಿನ ಗಿಡದು ಇದರಲ್ಲಿ ಹೆಸರು ಸೇರಿಸ್ತಾರೆ. ಅವರು ಪ್ರಶಾಂತ ಮಾವಿನ ಗಿಡದು ಕುಸ್ತಿ ಸಮಿತಿ ಬರ್ತೀವ್ರಿ. ಈಗ ಕುಸ್ತಿ ಸಮಿತಿಯಲ್ಲಿ ಯಾರು ಇದ್ರಪ್ಪ ಅಂತಂದ್ರೆ ಸಾಹೇಬಣ್ಣ ಬೋಯಿಯವರು ಅಧ್ಯಕ್ಷರಿದ್ದರು, ಗೌರವಾಧ್ಯಕ್ಷರು ಅವರು, ಅಧ್ಯಕ್ಷರು ಪ್ರಭು ಗೊಬ್ಬರ, ಕಾರ್ಯಾಧ್ಯಕ್ಷರು ಮಲ್ಲಿಕಾರ್ಜುನ್ ನಿರ್ವಾಣಿ, ಕಾರ್ಯಾಧ್ಯಕ್ಷರು ಶ್ರೀಶೈಲ್ ದೇವಾರ್, ಕಾರ್ಯಾಧ್ಯಕ್ಷರು ಶಂಕರ್ ಎಸ್ ಬೋಯಿ, ಸುಂದರ್ ಸಾಲಿಯನ, ಚೆನ್ನಪ್ಪ ಪರ್ಜಣ್ಣವರ್, ಗಿರೀಶ್ ಬಿರಾದಾರ್, ಬಸವರಾಜ್ ಡಿ ಮುದುಕವಿ, ಅಣ್ಣಪ್ಪ ಗಾಯಿ, ಚಂದ್ರಶೇಖರ್ ಬೆಣ್ಣೇಶ್ವರ್, ಅಮಗೊಂಡ ನಿರ್ವಾಣಿ ಮತ್ತು ಬಸವರಾಜ್ ಅತನೂರ್, ಸಚಿನ್ ಎಂ ಬೋಯಿ, ಪ್ರಸನ್ನ ಪಿ ಗೊಬ್ಬೂರ್, ರಾಜು ಪತ್ತಾರ್, ನಿಂಗಪ್ಪ ಕುಂದರ್ಗಿ, ಅಮಿತ್ ನಾಯ್ಕೋಡಿ. ಇಷ್ಟು ಜನರು ಭಾರತ ಸಮಿತಿಯಲ್ಲಿ ಇದ್ದಾರೆ. ಸಾಹೇಬಣ್ಣ ಬೋಯಿಯವರು ಈ ಸಮಿತಿ ಇದನ್ನೇ ಇರಲ್ಲ ಅಥವಾ ಇದರಲ್ಲಿ ಏನಾದರೂ ಚೇಂಜ್ ಮಾಡ್ತೀರ? ಇದನ್ನೇ ಇರ್ತಾರೆ. ಎಸ್, ಕುಸ್ತಿ ಸಮಿತಿಯಿಂದ ಅದನ್ನೇ ಮುಂದುವರ್ಸೋ ಅಂತೇಳಿ ಅವ್ರು ಹೇಳಿದ್ದಾರೆ. ಇದು ಕೊಪ್ಪಿಗೆ ಅದಲ್ರಿ. ಆರೋಗ್ಯ ಸಮಿತಿ, ಈಗ ಇದು ಆರೋಗ್ಯ ಸಮಿತಿ ಅಂದರೆ ಏನ್ರಿ, ನಮ್ಮ ಜಾತ್ರೆಯಲ್ಲಿ ಅಲ್ಲಿ ಒಂದು ಟೆಂಟ್ ಹೊಡೆದಿರ್ತೀವಿ. ಅದರಲ್ಲಿ ನಮ್ಮ ಡಾಕ್ಟರ್ಸ್ ಇರ್ತಾರೆ. ಅದರಲ್ಲಿ ಏನಪ್ಪ ಅಂತಂದ್ರೆ ಗೌರವಾಧ್ಯಕ್ಷರಿಂದ ಸುನೀಲ್ ಉಕ್ಕುಮ್ನಾಳ್ ಅವರು ಇದ್ದರು, ಕಾರ್ಯಾಧ್ಯಕ್ಷರಾಗಿ ಗಿರೀಶ್ ಬಗ್ಲಿ, ಉಪಾಧ್ಯಕ್ಷರಾಗಿ ನಾಗರಾಜ್ ಎಸ್ ಅಳ್ಳೋಳಿ, ಇವರೆಲ್ಲ ಡಾಕ್ಟರ್. ಮತ್ತು ಡಾಕ್ಟರ್ ಸುನೀಲ್ ಉಕ್ಕುಮ್ನಾಳ್, ಡಾಕ್ಟರ್ ಗಿರೀಶ್ ಬಗ್ಲಿ, ಡಾಕ್ಟರ್ ನಾಗರಾಜ್ ಅಳ್ಳೋಳಿ, ಮತ್ತು ಪ್ರಧಾನ ಕಾರ್ಯದರ್ಶಿಯಾಗಿ ಸಂಬಣ್ಣಿ, ಮತ್ತು ಕಾರ್ಯದರ್ಶಿಯಾಗಿ GK ಶಿರೂರ್, ಡಾಕ್ಟರ್ GK ಶಿರೂರ್, ಮತ್ತು ಡಾಕ್ಟರ್ AM ಪೊಲೀಸ್ ಪಾಟೀಲ್, ಡಾಕ್ಟರ್ ಕಾವೇರಿ ಎಂ ಮತ್ತು ಶರಣು ಮಳಿಕೇಡ್ಕರ್, ನಮ್ಮ JSS ಆಡಳಿತಾಧಿಕಾರಿ ಅಂತ ಎಸ್. ಈಗಿಂದ ಈ ವರ್ಷದಿಂದ 2-3 ವರ್ಷ ಆಯಿತು ನಮ್ಮ JSS ಹಾಸ್ಪಿಟಲ್ ಪ್ರಾರಂಭ ಆಗಿ. ಅಲ್ಲಿ ನಮ್ಮ ಸಿಬ್ಬಂದಿ ಅಲ್ಲಿ ಡಾಕ್ಟರ್ ಅದಾರ, ನರ್ಸ್ ಅದಾರ, ಅವ್ರಿಗೆ ಕೂಡ ಈ ಕಮಿಟಿಯಲ್ಲಿ ಸೇರ್ಪಡೆ ಮಾಡ್ತೀವಿ. ಇಲ್ಲಿ ಟೆಂಟ್ ಹೊಡಿಸ್ತೀವಿ. ಅವಾಗಿಂದ ಅವರು ಬಂದು ಸೇವೆ ಮಾಡ್ತಾರೆ. ಮತ್ತು ಇಲ್ಲಿ ಬರೆದೇ ನಾವು ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಸಿಬ್ಬಂದಿ ವರ್ಗ ಮತ್ತು ಕರ್ಪುರ್ಮಠ್ ಆಯುರ್ವೇದ ಹಾಸ್ಪಿಟಲ್. ಅದೇ ಈಗ ಇಲ್ಲಿ ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂದರೆ JSS ಹಾಸ್ಪಿಟಲ್ ಸಿಬ್ಬಂದಿ ಅಂದರೆ ಡಾಕ್ಟರ್ಸ್, ನರ್ಸ್, ಮತ್ತು ಕರ್ಪುರ್ಮಠ್ ಆಯುರ್ವೇದ ಮೆಡಿಕಲ್ ಕಾಲೇಜ್ ವಿಜಯಪುರ, ಇವರು ಕೂಡ ಬಂದು ಭಾಗವಹಿಸ್ತಾರೆ. ಇವೆಲ್ಲ ಹುಕ್ಕುಮ್ನಾಳೆಲ್ಲ ಅಲ್ಲಿಯವರೇ. ಆ ಡಾಕ್ಟ್ರು ಕೂಡ ಇಲ್ಲಿ ಬಂದು ಸೇವೆ ಮಾಡ್ತಾರೆ. ಎರಡೂ ಏನಪ್ಪ ಅಂತಂದ್ರೆ ಮೆಡಿಕಲ್ ಅವರು ಹಾಸ್ಪಿಟಲ್ದವರು ಮೆಡಿಕಲ್ ಕಾಲೇಜವ್ರು ಬಂದು ಸೇವೆ ಮಾಡ್ತಾರೆ. ಅವ್ರಿಗೆ ಧನ್ಯವಾದಗಳು. ಅವ್ರನ್ನೇ ಮುಂದುವರ್ಸೋಣ. ಈಗ ಬರೋದು ನಂದಿಕೋಲ್ ಸಮಿತಿ. ನಂದಿಕೋಲ್ ಸಮಿತಿ ಅಂತ ಹೇಳಿದೆಲ್ಲ ದೊಡ್ಡದ ಇದು ನಂದಿಕೋಲ್ ಸಮಿತಿ. ಯಾಕಂದರೆ ಏನು ಇವ್ರದ್ದೆಲ್ಲ ಒಂದು ಜಾತ್ರಾ
ಚಂದ ಆಗ್ಬೇಕಾದ್ರೆ ನಂದಿಕೋಲ್ ಸಮಿತಿ. ಈಗ ಕಳೆದ ಕೆಲವೊಂದು ಜನರು ಇದ್ದರು, ಅವ್ರಿಗೆ ಒಂದು ಹೊಸದೇ ಒಂದು ಇದು ಮಾಡಿಕೊಟ್ಟಿದ್ದಾರೆ, ಲಿಸ್ಟ್ ಆಲ್ರೆಡಿ ಅವ್ರು ಮಾಡಿಕೊಟ್ಟಿದ್ದಾರೆ. ಇದರಲ್ಲಿ ಈ ವರ್ಷದ ಒಂದು ಸಂಕ್ರಮಣ ಜಾತ್ರಾ ನಂದಿಕೋಲ್ ಪಂಚ ಕಮಿಟಿ ಅಂತ ಮಾಡಿದ್ದಾರೆ. ಅದರಲ್ಲಿ ಶ್ರೀಮಂತ ಜಂಬಿಗೆ, ಹಿರಣ್ಣ ಪಾಟೀಲ್, ಪ್ರವೀಣ್ ಬಿಜ್ಜರ್ಗಿ, ಯಲ್ಲಾಲಿಂಗ್ ಮಜ್ಜಿಗೆ, ಅರವಿಂದ್ ಜಿರ್ಲಿಮಠ್, ಇವರು ಪಂಚ ಕಮಿಟಿಗಳು. ಇವರೇನು ಮೇನ್ ನಿರ್ಣಯ ತೊಗೋಬೇಕಾದ್ರೆ, ನಂದಿಕೋಲ್ದು ಏನಾದರೂ ನಿರ್ಣಯ ತೊಗೋಬೇಕಾದ್ರೆ ಇವ್ರು ಕೂಡಿ ತೊಗೊತಾರೆ. ಮತ್ತು ಇದಕ್ಕೆಲ್ಲ ಒಪ್ಪಿಗೆ ಅದಲ್ರಿ. ಸಂಕ್ರಮಣ ಜಾತ್ರಾ ನಂದಿಕೋಲ್ ಸಮಿತಿ. ಸಂಕ್ರಮಣ ಜಾತ್ರಾ ನಂದಿಕೋಲ್ ಸಮಿತಿ ಅಂದರೆ ಶರಣಪ್ಪ ದುಂಡಿ ಗೌರಾಧ್ಯಕ್ಷರು, ಭಾಗಪ್ಪ ಕನ್ನೊಳ್ಳಿ ಗೌರಾಧ್ಯಕ್ಷರು, ಚಿದಾನಂದ ತೊರ್ವಿ ಗೌರಾಧ್ಯಕ್ಷರು, ಬಸವರಾಜ್ ಗುರಣ್ಣವರ್ ಅಧ್ಯಕ್ಷರು, ಅಶೋಕ್ ಜಿರ್ಲಿಮಠ್ ಕಾರ್ಯಾಧ್ಯಕ್ಷರು, ಅನಿಲ್ ಬಾ ಬಂಡಿವಡ್ಡರ್ ಉಪಾಧ್ಯಕ್ಷರು, ಸಾಬು ಗುಗದಡ್ಡಿ ಉಪಾಧ್ಯಕ್ಷರು, ಶಿವರಾಜ್ ಚಿಕ್ಕಲ್ಕಿ ಪ್ರಧಾನ ಕಾರ್ಯದರ್ಶಿಗಳು, ಮಣಿಕಂಠ ಹರ್ನಾಳ್ ಪ್ರಧಾನ ಕಾರ್ಯದರ್ಶಿಗಳು, ವಿಶಾಲ್ ಧಾರವಾಡ್ಕರ್ ಪ್ರಧಾನ ಕಾರ್ಯದರ್ಶಿಗಳು, ಭೀಮಾ ಇಂಡಿ ಪ್ರಧಾನ ಕಾರ್ಯದರ್ಶಿಗಳು, ಸತೀಶ್ ಶೆರೇಲಿ ಪ್ರಧಾನ ಕಾರ್ಯದರ್ಶಿಗಳು, ವಿನೋದ್ ಗೊಳಸಂಗಿ ಸದಸ್ಯರು, ಪವನ್ ಧನ್ಯಾಳ್ ಸದಸ್ಯರು, ವೀರೇಶ್ ಆರ್ ಮುದ್ಕಮಠ್ ಸದಸ್ಯರು. ಇಷ್ಟು ಜನರು ನಂದಿಗೋಲ್ ಸಮಿತಿಯಲ್ಲಿ ಕೊಟ್ಟಿದ್ದಾರೆ. ಭಾಳಷ್ಟು ಕಡಿಮೆ ಕೊಟ್ಟಿದ್ದಾರೆ. ಇರಲಿ, ಅವ್ರು ಇದರಲ್ಲಿ ಇನ್ನೂ ಯಾರಾದ್ರು ಸೇರ್ಪಡೆ ಮಾಡೋರು ಇದ್ದರೆ ಹೇಳ್ರಿ. ಮತ್ತು ಕಳೆದ ವರ್ಷದ ನಂದಿಗೋಲ್ ಸಮಿತಿಯಲ್ಲಿ ಭಾಳಷ್ಟು ಸಾಕಷ್ಟು ಜನರು ಅದಾರೆ, ಅದರಲ್ಲಿ ಸೇವೆ ಮಾಡೋರು ಅದಾರೆ. ಆ ಕಮಿಟಿ ಕೇಳ್ಕೊಂಡ್ರಿಂದ ಇದನ್ನು ತಿದ್ದುಪಡಿ ಮಾಡ್ತೀವಿ. ಇದು ಒಪ್ಪಿಗೆ ಅದಲ್ರಿ ಎಲ್ಲರದು? ಈಗ ಧಾರ್ಮಿಕ ಸಮಿತಿ ರೀ. ಧಾರ್ಮಿಕ ಸಮಿತಿ ಒಳಗೆ ಅಂತ ಅವ್ರು ಎಲ್ಲ ಸ್ವಾಮಿಗಳು ಅದಾರೆ. ಗೌರವಾಧ್ಯಕ್ಷರಿಂದ ಮುರುಘಾಯಿ ಗಚ್ಚಿಮಠ, ಅಧ್ಯಕ್ಷರು ಶರಣೆ ಗೊಳಸಂಗಿ ಮಠ, ಮತ್ತು ಕಾರ್ಯಾಧ್ಯಕ್ಷರು ಶಿವಾನಂದ ಹಿರೇಮಠ, ಉಪಾಧ್ಯಕ್ಷರು ಮಲ್ಯ ಪೂಜಾರಿ, ಪ್ರಧಾನ ಕಾರ್ಯದರ್ಶಿಗಳು ನೀಲಕಂಠಯ್ಯ ಪೂಜಾರಿ, ಕಾರ್ಯದರ್ಶಿಗಳು ಹಿರಯ್ಯ ಗಣಕುಮಾರ್ ಮಠ, ಕಾರ್ಯದರ್ಶಿಗಳು ಗುರುಪಾದೇವಿ ವಿ ಗಚ್ಚಿಮಠ, ಮತ್ತು ಕಾರ್ಯದರ್ಶಿಗಳು ಮಲ್ಲಿಕಾರ್ಜುನ ಹಕ್ಕಪಕ್ಕಿ, ಕಾರ್ಯದರ್ಶಿಗಳು ಶಿವಪ್ಪ ನಾಗನೂರ, ರಾಜಶೇಖರ್ ಜಿರ್ಲಿ ಮಠ, ಸಚಿನ್ ಬೂದ್ಯಾಳ್ ಮಠ, ರಾಜಶೇಖರ ಸ್ವಾಮಿ, ವಿಶ್ವನಾಥ್ ಬೋರ್ಗಿ, ಸಿದ್ದರಾಮಯ್ಯ ಹಿರೇಮಠ, ಚಿದಾನಂದ ಹಿರೇಮಠ, ಶಿವಶರಣಯ್ಯ ಹಿರೇಮಠ, ಸೋಮಶೇಖರ್ ವಸ್ತ್ರದ್. ಇಷ್ಟು ಜನರು ಧಾರ್ಮಿಕ ಸಮಿತಿಯಲ್ಲಿ ಅದಾರ. ಇವರು ಅಷ್ಟು ಕೆಲಸ ಮಾಡ್ತಾರೆ. ವರ್ಷ ನೋಡ್ತೀನಿ, ಅದೇ ಕಮಿಟಿ ಮುಂದುವರ್ಸೋಣ. ಈಗ ಸಾಂಸ್ಕೃತಿಕ ಕಮಿಟಿ ಅಂದರೆ ಮನೋರಂಜನೆ. ಈ ಕಮಿಟಿಯಲ್ಲಿ ಅಂದ ಕಳೆದ ವರ್ಷ ಯಾರ್ಯಾರ್ದಾರ ಹೆಸರು ಹೇಳ್ತೀನಿ ನೋಡ್ರಿ. ಗೌರವಾಧ್ಯಕ್ಷರಾಗಿ ಎಂದ ಶ್ರೀ ಡಾಕ್ಟರ್ ಸೋಮಶೇಖರ್ ವಾಲಿ ಅವರು, ಏನು ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರು, ರಿಟೈರ್ಡ್ ಆಗಿದ್ದಾರೆ. ಅವರು ಇದ್ದರು ಏನು ಗೌರವಾಧ್ಯಕ್ಷರು. ಮತ್ತೊಬ್ರು ಇನ್ನೋರು ಗೌರವಾಧ್ಯಕ್ಷರು ನಾಗರಾಜ್ ಅವ್ರು ಏನಂತ ಈ ಸದ್ದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕರು ಯಾರು ಇರ್ತಾರೋ ಅವ್ರ ಹೆಸರು ಹಾಕಿರ್ತೀವಿ. ಅವರೊಂದು ಹೆಸರು ಹಾಕೊಂಡು ಯಾರ್ದಾರು ನೋಡಿಕೊಂಡು ಹೋದ್ಸಲ ಅವರು ಇದ್ದರು, ಈಗ ಅದರ ಇಲ್ಲೂ ಯಾರಿಗೆ ಗೊತ್ತಾ. ಮತ್ತು ಅಧ್ಯಕ್ಷರು ಶ್ರೀ ರಾಮನಗೌಡ ಪಾಟೀಲ್ರು, ಕಾರ್ಯಾಧ್ಯಕ್ಷರು ಶ್ರೀ ಪ್ರಶಾಂತ್ ಚೌಧರಿ, ಉಪಾಧ್ಯಕ್ಷರು ಜ್ಯೋತಿಲಿಂಗ್ ಹೊನ್ನಳ್ಳಿ, ಉಪಾಧ್ಯಕ್ಷರು ವಿಶ್ವನಾಥ್ ಎಸ್ ಪಾಟೀಲ್, ಉಪಾಧ್ಯಕ್ಷರು ರಮೇಶ್ ಸಾವಳ್ಗಿ, ಉಪಾಧ್ಯಕ್ಷರು ಸಾಹೇಬಗೌಡ ಬಸರಕೋಡ, ಉಪಾಧ್ಯಕ್ಷರು ವೀರೇಶ್ ವಾಲಿ, ಉಪಾಧ್ಯಕ್ಷರು ದತ್ತಾ ಗೋಲಾಂಡೆ, ಉಮೇಶ್ ಕೋರೆ, ಶರಣು ಸವರದ್, ಆರ್ ಜಿ ಮೆಂಡೆಗಾರ್, ಜಮುನಾಥ್ ಕಂಚಾಣಿ, ಅಶೋಕ್ ನಿಂಗನೂರ್, ಹಿರಯ್ಯ ಕಟಿಗೇರಿ ಮಠ್, ಸುರೇಶ್ ವಟಾರ್, ಶಿವಾನಂದ ಮಂಗಾನವರ್, ಮತ್ತು ಅಮಿತ್ ಬಿಜ್ಜರ್ಗಿ, ಮನೀಶ್ ಉಪ್ಪಿನ್, ಶಿವ ಹತ್ತಿ, ಮಹೇಶ್ ವಡ್ಕಣ್ಣವರ್, ಪ್ರವೀಣ್ ಮಸೂತಿ, ಶಿವಕುಮಾರ್ ಹುಬ್ಬಳ್ಳಿ, ಬಸವರಾಜ್ ಬಿರಾದಾರ್, ನಿತಿನ್ ಬನ್ನೂರ್, ಸಂಜು ರುಣ್ವಾಲ್, ನಾಗರಾಜ್ ಬಿರಾದಾರ್, ಸಚಿನ್ ಕುರಿ, ಅಭಿ ಕನ್ಮಡಿ, ಅಮಿತ್ ಗೋಕಾಕ, ಶಶಿಕಾಂತ್ ಹುಣಸಿ, ಅಪ್ಪಾಜಿ ಗುದ್ದಿ, ಮಾಣಿಕ್ ಗೋಲಾಂಡೆ, ಅಪ್ಪು ನಾಗನೂರ, ಸಚಿನ್ ಪಡಗಾನೂರ್, ಅನಂತ್ ಕೊಪ್ಪದ್, ಸದಾಶಿವ ಹಳ್ಳಿಗಿಡದ್, ವಿಶಾಲ್ ಜಂಗಮ ಶೆಟ್ಟಿ ಮತ್ತು ರವಿ ಗಚ್ಚಿನಕಟ್ಟಿ, ಮಹೇಶ್ ಸೂರವಂಶಿ, ಸಂತೋಷ್ ಹುಚ್ಚಪ್ಪನವರ್, ರಾಹುಲ್ ಗಾಯಕ್ವಾಡ್, ಸಿದ್ಧಾರ್ಥ ಬೆಲ್ಲದ್, ತೀರ್ಥ ಗಾಯಕ್ವಾಡ್, ಸಾಯಿಗೌಡ ಪಾಟೀಲ್. ಇಷ್ಟು ಜನರು ಅದೀರಿ. ಇದರಲ್ಲಿ ಒಂದು 5-6 ಜನರು ಮಾತ್ರ ಆ್ಯಕ್ಟಿವ್ ಅದಿರಿ. ಇಷ್ಟು ಜನರು ಹೆಸರು ಓದೀನಿ. ಅಲ್ಲಿ ನೋಡ್ತಿರ್ತೀನಿ ರಾತ್ರಿ ಒಂದು 5-6 ಜನರು ಪಾಪ ಅವರು ಯಾರು ನಮ್ಮ ಮೆಂಡೆಗರಾಗಲಿ ಅವರು ವಾಲಿಯವರಾಗಲಿ ಇನ್ನೂ ಕೆಲವರು ಜನರು ಇರ್ತಾರೆ. ಇಷ್ಟು ಜನರು ನಾವು ಹಾಕ್ಯವು ಒಟ್ಟರು ಬರ್ರಿ, ಭಾಳ ಚಂದ ಆಗ್ತದೆ ಮನೋರಂಜನೆ ಕಾರ್ಯಕ್ರಮ. ಇಷ್ಟೆಲ್ಲ ಮಂದಿ ಹೆಸರು ಹಾಕ್ಯವು. ಇದರಲ್ಲಿ ಕಡಿಮೆ ಮಾಡೋಣ ಅಥವಾ ಬೇರೆ ಹೆಸರು ಸೇರೋಣ ಸೇರ್ಸೋಣ? ಹಾಂ ಯಾರಿ ಸರ್? SL ಮೇತ್ರಿ, ರಿಟೈರ್ಡ್ ಪ್ರಿನ್ಸಿಪಾಲ್ರು ನಿವೃತ್ತಿ. ಈ ಭಾರತ ಸಮಿತಿ ರೀ ಇಷ್ಟಂಕೂ ಅದ.
ಇದೇನು ಮನರಂಜನೆ ಕಾರ್ಯಕ್ರಮ ಅವ್ರಿಗೆ ಕೇಳ್ಕೊತೀವಿ, ಸೋಮಶೇಖರ್ ವಾಲಿ ಮೆಂಡ್ಯವ್ರಿಗೆ ಅವ್ರು ಕೇಳ್ಕೊಂಡು ಎಂದ ಒಂದಿಷ್ಟು ಏನು ಮಾರ್ಪಾಡು ಮಾಡೋಣ. ಮತ್ತೀಗ ಭಾರ ಎತ್ತುವ ಸಮಿತಿ ರೀ, ಇದರಿಂದ ಮಹಾದೇವ ಜಂಗಮ್ ಶೆಟ್ಟಿಯವರಿಂದ ಅಧ್ಯಕ್ಷರು, ಕಾರ್ಯಾಧ್ಯಕ್ಷರು ಮುತ್ತಪ್ಪ ಹಳ್ಳಿ, ಶ್ರೀಶೈಲ್ ಗಡಿಗೆ, ನಿಂಗಯ್ಯ ಮಠ್, ಬಸವರಾಜ್ ಕಕ್ಕಳಮೇಲಿ, ಶ್ರೀಮಂತ್ ಹೊಸಮನಿ, ಸುರೇಶ್ ಕೋಕೋಟ್ನೂರು, ವರುಣ್ ಬಿರಾದಾರ್, ಮಲ್ಲೈ ಹಿರೇಮಠ್, ಸಂತೋಷ್ ಪಾಟೀಲ್, ಪುಟ್ಟು ಸಾವಳಗಿ, ಮಹಾದೇವ್ ಪವಾರ್, ಮಹಾಂತೇಶ್ ಹೆಗಡ್ಯಾಳ್, ಬಸವರಾಜ್ ವಾಯ್ ಕುಬ್ಕಡ್ಡಿ, ರಮೇಶ್ ಮೊಬ್ಗಾರ್, ಶಿವಾನಂದ್ ಎಸ್ ಜಂಗಮ್ ಶೆಟ್ಟಿ, ತುಕಾರಾಮ್ ದ್ಯಾಬೇರಿ, ಚೆನ್ನಪ್ಪ ಹಿರಪ್ಪಗೋಳ, ಪ್ರಕಾಶ್ ನಿಂಗಪ್ಪ ಇಂಡಿ, ಬಸವರಾಜ್ ಕಡಿಚೂರ, ಚಿದಾನಂದ ತೊರ್ವಿ, ಗಿರೀಶ್ ಶಂಕರ್ ಮತ್ತು ರಾಜೇಶ್ ಕೊಪ್ಪತ್, DM ಬೇನೂರ್, ನಂದಬಸಪ್ಪ ನುಚ್ಚಿ, ವಿಜಯ ಬೆಳಗಲಿ, ಮೋನಪ್ಪ ಕಣಮೇಶ್ವರ, ಆನಂದ್ ಪರ್ಜಣ್ಣವರ್, ಅಮೋಗಿ ವಾಲಿಕರ್, ಶ್ರೀಮಂತ್ ಹೊಸ್ಮನಿ, ಜಗು ಭೋಸ್ಲೆ, ತುಕಾರಾಮ್ ಬಡಿಗೇರ್, ರವಿ ಗೋಳ್ಸಂಗಿ, ಶಿವಶರಣ್ ಕಲ್ಲೂರ್, ರಾಜೀವ್ ಹುಲಿ, ಮಡಿವಾಳ ಆಳ್ವಾರ್, ಇಷ್ಟು ಜನರಿಗೆ ಹಾಕಿದ್ದೀರಿ. ಇವರೆಲ್ಲರೂ ಬಂದು ಕೆಲಸ ಮಾಡ್ತಾರೆ. ಮತ್ತು ಇಷ್ಟೆಲ್ಲ ಮಂದಿ ಯಾಕೆ ಬರ್ಸಿರಿ? ಆಯ್ತು, ಇದರಲ್ಲಿ ಕಡಿಮೆ ಮಾಡ್ತೇವೆ. ಮತ್ತು ಯಾರ್ದಾರು ಇಂಟ್ರೆಸ್ಟ್ ಅದನ್ರಿ ಭಾರತ ಕಾರ್ಯಕ್ರಮದಲ್ಲಿ? ಯಾರಿ? ರಾಜೇಶ್ ಹುನ್ನೂರು ಅಂತ ಹಾಕ್ರಿ ಭಾರತದಾಗ. ಇದನ್ನು ನೋಡ್ಕೊಂಡು ಮಾಡೋಣ್ರಿ ಕಮಿಟಿ. ಈಗ ಸುದ್ದಿ ಮತ್ತು ಪ್ರಚಾರ ಸಮಿತಿ ಅದೇಂದ ಅವರೇ ಇರಲ್ಲ. ಯಾರು? ರಾಘವ ಅಣ್ಣಿಗಿರಿ ಅದಾರ, BM ಜರಾಳಿ ವಕೀಲರು ಅದಾರ, ಸಂಗಮೇಶ್ ಚೂರಿ, ಸುಶೀಲೇಂದ್ರ ನಾಯ್ಕ್, ಮೋಹನ್ ಕುಲಕರ್ಣಿ, ಸುನೀಲ್ ಭೈರವಾಡ್ಗಿ, KK ಕುಲಕರ್ಣಿ, ಶ್ರೀಹರಿ ಗೊಳಸಂಗಿ, ವಿಲಾಸ್ ಹೆರಲ್ಗಿ, ಸಂತೋಷ್ ಬಾಗಾದಿ, ಭೀಮಾಶಂಕರ್ ಕುಮಟಿಗೆ ಮತ್ತು ಮಾನ್ಸಿಂಗ್ ರಾಠೋಡ್, ಮಾರುತಿ ಗೋರ್ಪಡೆ, ವಿಕ್ರಮ್ ಗಾಯಕ್ವಾಡ್, ಇಷ್ಟು ಜನರಿಂದ ಹೆಸರದ. ಇದರಲ್ಲಿ ಯಾರು ಇಂಟ್ರೆಸ್ಟ್ ಇದ್ರೆ ಹೇಳ್ರಿ, ಇಲ್ಲಕಂದ್ರೆ ಕೆಲವು ಮಂದಿ ಇದರಲ್ಲಿ ನಿರುತ್ಸಾಹ ಬರುವುದಿಲ್ಲ. ಅವ್ರ ಹೆಸರು ತೆಗೆದಿಂದ ನಾವು ಮತ್ತೆ ಹಾಕ್ತೀವಿ. ವಿದ್ಯುತ್ ಅಲಂಕಾರ ಸಮಿತಿ. ಈಗ ವಿದ್ಯುತ್ ಅಲಂಕಾರ ಸಮಿತಿ ಈಗ ಕಳೆದ ಸಲ ಇಂದ ಲಿಸ್ಟ್ ಐತಿ, ಇಲ್ಲಿ ಓದ್ತೀನಿ. ಎಷ್ಟೋ ಜನರು ಈಗ ರಿಟೈರ್ಡ್ ಆಗ್ಯಾರ, KV ಒಳಗಿಂದ ರಿಟೈರ್ಡ್ ಆಗಿರ್ತಾರೆ. ಅವ್ರ ಹೆಸರುಗಳು ಅದಾವೆ. ನೀವು ಹೊಸ ಲಿಸ್ಟ್ ಕೊಟ್ರಪ್ಪ ಅಂತಂದ್ರೆ ನಮ್ಮ ಹಳ್ಳೋದರಿಗೆ ಅದನ್ನು ಜವಾಬ್ದಾರಿ ವಹಿಸ್ತೇವೆ. ನಮ್ಮ ಡೈರೆಕ್ಟರ್ ಹಳ್ಳೋದವರು, ಕ್ಲಾಸ್ 1 ಕಾಂಟ್ರಾಕ್ಟರ್ KVದು, ಅವ್ರಿಗೆಂತ ಅವ್ರ ಕೈಯಲ್ಲಿ ಲಿಸ್ಟ್ ಕೊಟ್ಬಿಟ್ರಿ. ಈಗ ಕಳೆದ ವರ್ಷ ಇದ್ದವ್ರು ಯಾರ್ದಾರ ಹೆಸರು ಹೇಳ್ತೀನಿ ರೀ. ಕಾರ್ಯಾಧ್ಯಕ್ಷರಾಗಿ ರಮೇಶ್ ಹಳ್ಳೋದು ಅವರೇ ನಮ್ಮವರೇ ಇದ್ದರು. ಮತ್ತು ಉಪಾಧ್ಯಕ್ಷರು KM ಜೀರ, ಉಪಾಧ್ಯಕ್ಷರು ಶ್ರೀಮತಿ ಭಾರತಿ ಪೂಜಾರಿ ಅವ್ರು ನೋಡ್ರಿ. ಮತ್ತು ಕಾರ್ಯದರ್ಶಿ SB ಹಳಗುಣಿಕಿ, ಅನಿಲ್ ಕುಮಾರ್ ಅಶ್ವಥ್, ರಾಮನಗೌಡ ಪಾಟೀಲ್, PR ರಾಠೋಡ್, ರಾಜು ರಾಠೋಡ್, ಸುರೇಶ್ ನಿನ್ನೆ, SP ರಜಪೂತ್, MM ದುವೆ, ದೀಪಕ್ ರಾಠೋಡ್, ವಿಲಾಸ್ ಹಿರೇಮಠ್, DS ದೊಡ್ಡಮನಿ. ಇಷ್ಟು KV ಎಂದ ಅಲಂಕಾರ ಸಮಿತಿ ಅಂದರೆ KV ಒಟ್ಟ ಇದು ಬತ್ತು. ಇಷ್ಟು ಜನರು ಅದಾರ. ನೀವು ಯಾರು ಹೆಸರು ಹಾಕ್ಬೇಕಂದು ನಮ್ಮ ಹಳ್ಳೋದವ್ರ ಕೈ ಕೊಟ್ಬಿಟ್ರೆ ಅಂದ್ರೆ ಭಾಳ ಚಲೋ ಆಗ್ತದೆ. ಇದ್ರಾಗ ಎಷ್ಟೋ ಮಂದಿ ರಿಟೈರ್ಡ್ ಆಗಿರ್ಬೋದು ನಮ್ಮ ತಿಳು ಮಟ್ಟಿಗೆ. ಅದು ಲಿಸ್ಟ್ ಕೊಟ್ಬಿಡ್ರಿ. ಈಗಾಗಲೇ ಒಬ್ಬರು ಕೊಟ್ಟಿದ್ದಾರೆ, ಬಂದು ಅದನ್ನೇ ಫೈನಲ್ ಅಂದ್ರೆ ಮಾಡಿಬಿಡೋದಂತ. ರಾಜ್ಯವೃಂದ ಸಮಿತಿ, ಭಾಷಾ ಭಜಂತ್ರಿ ಒಂದು ಸಮಿತಿ ಮಾಡಿದ್ದೆವು. ಅದರಲ್ಲಿ ಗೌರವ ಅಧ್ಯಕ್ಷರು ಶಿವಾನಂದ ಪಾಟೀಲ್ ಚಿಮ್ಮಲಿಗೆ ಮತ್ತು ಕಾರ್ಯಾಧ್ಯಕ್ಷರು ಜಗದೀಶ್ ಜುಂಜಾರವಾಡ ಮತ್ತು ಶಿವಾನಂದ ನಾವಿ, ಅನಿಲ್ ಸುರೋಶಿ, ಮಹಾದೇವ್ ಎಳಿಮೇಲಿ, ರಾಮು ಭಜಂತ್ರಿ, ಮಲ್ಲಿಕಾರ್ಜುನ್ ತೇಲಿ. ಇಷ್ಟು ಜನರು ಭಾಷಾ ಭಜಂತ್ರಿ ಸಮಿತಿಯಲ್ಲಿ ಹಾಕಿದ್ದೆವು. ಇದು ಇವರೇ ಮುಂದುವರ್ಸೋಣ ಅಲ್ರಿ, ಇವರೇ ಮುಂದುವರ್ಸೋಣ. ಈ ಪ್ರಸಾದ ಸಮಿತಿ ರೀ, ಪ್ರಸಾದ ಸಮಿತಿ ಒಳಗೆ ಅಲ್ಲಿ ನಮ್ಗೆ ಏನು ಇಲ್ಲಿ ಮಾಡ್ತಿಲ್ಲ 6-7 ದಿವಸ, ಆ ಪ್ರಸಾದ ಸಮಿತಿ ಒಳಗೆ ಅದು ಅಧ್ಯಕ್ಷರು ಯಾರಪ್ಪ ಅಂದ್ರೆ ಸುಧೀರ್ N ಚಿನ್ಸಲಿ, ಉಪಾಧ್ಯಕ್ಷರು ಸದಾಶಿವ S ಗುಡ್ಡೋಡಿಗೆ, ಮತ್ತು ಕಾರ್ಯಾಧ್ಯಕ್ಷರು ದ್ಯಾಮಗೊಂಡ್ ಬೆನಕನಹಳ್ಳಿ, ಸುರೇಶ್ ಇಕ್ಕಿ, ಗುರುವಾಳಪ್ಪ ಯರಗಲ, ಮಲ್ಲಿಕಾರ್ಜುನ್ ಹಿಟ್ನಳ್ಳಿ, ಆನಂದ್ ಪಾಟೀಲ್, ಹಿರಣ್ಣ ಇಪ್ಪರಿಗೆ, ಮಲ್ಲಿಕಾರ್ಜುನ್ ಅಕ್ಕಪಕ್ಕಿ, ಬಸವರಾಜ್ ಬೆಲ್ಲದ್, ಬಸವರಾಜ್ ಕಂದಗಲ್, ಶ್ರೀನಿವಾಸ್ ಶಾಪೂರ್, GG ನಿಂಬಾಳ, ಕಾಶಿನಾಥ್ ಅಣೆಪ್ನವ್ರು, ಮಂಜುನಾಥ್ ಪಲ್ಲೇರ್ ಮತ್ತು BC ದುಮಗೊಂಡ್, ಗಿರೀಶ್ ಕಿಣಗಿ, ಮಲ್ಲಪ್ಪ ಇಂಗ್ಲೇಶ್ವರ್, ಶ್ರೀಮಂತಗೌಡ ಪಾಟೀಲ್, ಶಿಲಿಂಗಪ್ಪ ನಿಡೋಣಿ, ವಿಜಯಕುಮಾರ್ ಗೊಳಸಂಗಿ ಮಠ್, ಬಸವರಾಜ್ ಇಂಡಿ, ಗಿರೀಶ್ ಕಿಣಗಿ. ಇಷ್ಟು ಜನರಿಂದ ಪ್ರಸಾದ ಸಮಿತಿಯಲ್ಲಿ ಕಳೆದ ವರ್ಷ ಇವರೆಲ್ಲರೂ ಸೇವೆ ಮಾಡಿದ್ದಾರೆ. ಯಾಕಂದ್ರೆ ನಾವು ದಿವಸ ನೋಡ್ತೇವೆ, ಅದೇ ಕಮಿಟಿಯನ್ನು ಮುಂದುವರ್ಸೋದು ನಮ್ದು ವಿಚಾರ. ಈ ಮಹಿಳಾ ಪ್ರಸಾದ ಸಮಿತಿಯವರು, ಮಹಿಳಾ ಪ್ರಸಾದ ಸಮಿತಿ ಒಳಗೆ ಅವ್ರು ಪಾಪ ಒಬ್ಬರೇ ಇರ್ತಾರೆ. ಯಾರು? ಲಕ್ಷ್ಮೀ ಕನ್ನೋಳಿಯವರು. ಅವರು ಕಾರ್ಪೊರೇಟರ್ ಇದ್ದರು.
ಈಗ ಏನದಲ್ರಿ, ಕಳೆದ ವರ್ಷ ಯಾರು ಮಾಡಿರಂದು ಒಂದು ಸ್ವಲ್ಪ ವಿಚಾರ ಮಾಡಿ ಹಿಂದಾಡಿ ಮಾಡೋಣ. ಅಧ್ಯಕ್ಷರು ಶ್ರೀಮತಿ ಲಕ್ಷ್ಮೀ ಬಾಗಪ್ಪ ಕನ್ನೋಳಿರಿ, ಉಪಾಧ್ಯಕ್ಷರು ಶ್ರೀಮತಿ ಪಾರ್ವತಿಬಾಯಿ ಪಾಟೀಲ್, ಉಪಾಧ್ಯಕ್ಷರು ಶ್ರೀಮತಿ ಸುಧಾತೆ ಪಾಂಡೆ ಅವ್ರು ತೀರ್ಕೊಂಡಿದ್ದಾರೆ. ಕಾರ್ಯಾಧ್ಯಕ್ಷರು ಶ್ರೀಮತಿ ಮಹಾದೇವಿ ಜಂಗಮಶೆಟ್ಟಿ, ಮಲ್ಲಮ್ಮ ಜೋಗೂರ, ಶ್ರೀಮತಿ ಲಕ್ಷ್ಮೀ ಇಂಗ್ಲೇಶ್ವರ, ಸುನಂದ ಯಾದವ, ರಂಗವ್ವ ಇಳಿಗ್ಯಾರ, ಪುಷ್ಪಾ ಮಹಾತ್ಮಠ, ವಿದ್ಯಾ ಕೋಟೆಣ್ಣವ್ರು. ನೀವು ಲಿಸ್ಟ್ ಕೊಟ್ಬಿಟ್ರಿ ಮೇಡಮ್, ನೀವು ಲಿಸ್ಟಲ್ಲಿ ಪೇಟಿಯವ್ರ ಕೈ ಕೊಟ್ಬಿಟ್ರೆ ಅದನ್ನೇ ಹಾಕೊಂಡು ಯಾರು ಇಂಟ್ರೆಸ್ಟ್ ಅದರ ನಿಮ್ಮ ಜೊತೆಗೆ ಸಹಕಾರ ಮಾಡೋರು ಯಾರದಾರ ಅವ್ರು ಕೊಟ್ಬಿಟ್ರಿ. ಅವ್ರ ಜೊತೆಗೆ ನಾವು ಕೆಲವು ಮಂದಿಗೆ ನಾವು ಹಿರಿಯರಿಯಿಂದ ಅವ್ರ ಜೊತೆಗೆ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಹಾಕಿರ್ತೇವೆ. ಮತ್ತು ಈಗ ಜಾತ್ರಾ ಪೋಷಕರ ಸಮಿತಿ ಹೇಳಿದ್ನಲ್ಲ ಆಗಲೇ, ಜಾತ್ರಾ ಪೋಷಕರಂದ್ರೆ ಹಿರಿಯರು, ಉತ್ಸವ ಸಮಿತಿ ಆಗಲಿ ಮತ್ತು ಏನು ಜಾತ್ರಾ ಪೋಷಕರಾಗಲಿ ಇದರಲ್ಲಿ ಎಲ್ಲರೂ ಹಿರಿಯರಿದ್ದಾರೆ. ಅವ್ರ ಹೆಸರು ಒಂದಿಷ್ಟು ಓದ್ತೀನಿ, ಅದರ ಮತ್ತೆ ಯಾರ್ದಾರು ಸೇರ್ಪಡೆ ಮಾಡೋದಿದ್ರೆ ಹೇಳ್ರಿ. ಶ್ರೀ ಸಿದ್ದರಾಮಪ್ಪಣ್ಣ ಎಸ್ ಸಿ ಉಪಿನ್, ಇಶಿ ನಾಗ್ಟಾಳ್, ಎಂ ಜಿ ಯಾದವಾಡ್, ಎಂ ಎಸ್ ರುದ್ರಗೌಡರ್, ಎಸ್ ಆರ್ ಒಟ್ಟಿಗೆ, ಎ ಕೆ ಗುಚ್ಚಟ್ಟಿ, ಈಶ್ವರ್ ಕದ್ರಿ, ಸುಧೀರ್ ಬಿರಾದಾರ್, ಕಲ್ಲಪ್ಪ ಬಗಲಿ, ಬಸನಗೌಡ ಹುಲಸ್ಗೊಂಡ್, ಮಲ್ಲೇಶಪ್ಪ ಪಿ ಗಣಿಯಾರ್, ಅಪ್ಪಸಾಹೇಬ್ ಸಜ್ಜನ್, ಗುರು ಕವಲಿಗೆ, ಎ ಕೆ ಗುಚ್ಚಟ್ಟಿ ಮತ್ತು ಈಶ್ವರ್ ಕದ್ರಿ, ರಾಜು ಜಗದಾಳೆ, ಲಿಂಗರಾಜ್ ಮಂಡಲಾಪುರ್, ಗಿರೀಶ್ ಅನಂತಪುರ್, ಮಹಾದೇವ್ ಕೋಟಿ, ರಾಮಪ್ಪ ಬನ್ನೂರ್, ಬಸಪ್ಪ ಬನ್ನೂರ್, ಸಂಭಾಜಿ ಜಾಧವ್, ಸಂಜು ಪಾಟೀಲ್, ರಾಜು ಹಿರೇಮಠ್, ರಿಷಿ ಕುಲಕರ್ಣಿ, ಎಲ್ ಬಿ ಪಾಟೀಲ್, ಗುಗ್ರಿ, ಗಿರೀಶ್ ಗುಗ್ರಿ, ರಾಜಶೇಖರ್ ಹುಂಡೇಕರ್, ಭೀಮು ಬಿರಾದಾರ್, ಸತೀಶ್ ಕಬಾಡಿ, ಬಾಳು ಲಮಾಣಿ, ಪ್ರಕಾಶ್ ರಾಠೋಡ್, ಎಚ್ ಆರ್ ಮಾಚಪ್ನವ್ರು, ಅಶೋಕ್ ತರ್ವಿ, ಸಿದ್ದು ಹಂಜಿ, ವಿಜಯಕುಮಾರ್ ಚವ್ಹಾಣ್, ವಿಜಯಕುಮಾರ್ ಗಚ್ಚಿಂಕಟ್ಟಿ, ಶರಣು ಗುಡ್ಡೋಡಿಗೆ, ರಾಜುಗೌಡ ಪಾಟೀಲ್, ಸಂತೋಷ್ ಗಾಣಿಗೇರ್, ಆನಂದ್ ದೇಸಾಯಿ, ವೈಜನಾಥ್ ಬೋಗ್ಶೆಟ್ಟಿ ಮತ್ತು ಬಿ ಎಸ್ ಪಾಟೀಲ್, ಡಾಕ್ಟರ್ ಬಿ ಎಸ್ ಪಾಟೀಲ್, ಶ್ರೀ ಮಲ್ಲಿಕಾರ್ಜುನ್ ಪೂಜಾರಿ, ಮಲ್ಲನಗೌಡ ಪಾಟೀಲ್, ಸಂತೋಷ್ ತೆಲ್ಸಂಗ್, ಎಲ್ ಬಿ ಪಾಟೀಲ್, ಪ್ರೇಮಾನಂದ್ ಹತ್ತಿ, ರಾಜು ಹಿರೇಮಠ್, ರಾಜು ಇಪ್ಪರಿಗೆ, ಮಿಲಿಂದ್ ಚಂಚಲ್ಕರ್, ರಾಜು ಹುಬ್ಬಳ್ಳಿ, ಭೀಮರಾಯ ಅಸಂಗಿ, ಶಿವಮಾನ್ಯ ಕೊಟ್ಟಲ್ಗಿ, ಮಲ್ಲಿಕಾರ್ಜುನ್ ಧನ್ಶೆಟ್ಟಿ, ಸೋಮಶೇಖರ್ ಶಾಬಾದಿ, ಸಚಿನ್ ಮಂಗಳವೇಡೆ, ರವಿ ಕುಲಕರ್ಣಿ, ಸಂಗನ ಬಸವ ನಾಡಗೌಡ್, ಮಲ್ಲು ತೊರ್ವಿ, ಅನಂತ್ ಕೊಪ್ಪದ್ ಮತ್ತು ಅಂಬರೀಷ್ ಪಾಟೀಲ್, ಪ್ರಕಾಶ್ ರಾಠೋಡ್, ಮುರುಗೇಂದ್ರ ಸ್ವಾಮಿ ಮಂದಾಪುರ್, ಆನಂದ ಜೋಶಿ, ಅರವಿಂದ ಡೆಂಗಿ, ಮರ್ಯಪ್ಪ ಗೋಳಿ, ಜಗದೀಶ್ ಪಾಟೀಲ್ ಮತ್ತು ಭೂತಾಳ್ ಪೂಜಾರಿ, ಮಧು ಯಲಗುದರಿ, ಸಂತೋಷ್ ಗಣಿ. ಇಷ್ಟು ಜನರಿಂದ ಪೋಷಕರು ಅಂತೇಳಿ, ಜಾತ್ರಾ ಪೋಷಕರು ಅಂತೇಳಿ ಇಷ್ಟೆಲ್ಲ ಜನರ ಹೆಸರು ಹಾಕಿದ್ದೇವೆ. ಇದರಲ್ಲಿ ಕೆಲವು ಜನರು ತೀರ್ಕೊಂಡಿದ್ದಾರೆ, ಓದಿನ ಹೆಸರು ಅವು ನಮ್ಗೆ ಗೊತ್ತಾದ ತೆಗಿತೇವೆ. ಇನ್ನೂ ಯಾರ್ದು ಹೆಸರು ಸೇರಿಸ್ಬೇಕಾಗಿದ್ರೆ ಹಿರಿಯರು ಇರಬೇಕು, ಅಂಥವ್ರ ಹೆಸರು ಹೇಳ್ರಿ, ಸೇರಿಸ್ತೇವೆ. ಇದನ್ನೇ ಮುಂದುವರ್ಸನ್ರಿ. ಈಗ ಮದ್ದಿನ ಸಮಿತಿ ಮಾಡಿದ್ದೆವು. ಮದ್ದಿನ ಸಮಿತಿ ಏನು ಮಾಡಿದ್ದೇವಪ್ಪ ಅಂತಂದ್ರೆ ಇತ್ತು, ಅದು ಮತ್ತು ಇದರಲ್ಲಿ ಸ್ಟೇಡಿಯಮ್ದಾಗ ಆಗ್ತಿತ್ತು, ದೊಡ್ಡ ಪ್ರಮಾಣ ಆಗ್ತಿತ್ತು. ಆ ಮದ್ದಿನ ಸಮಿತಿ ಒಳಗೆ ಎಸ್ ಎಸ್ ಗೊಳಸಂಗಿ ಮಠರು ಅಧ್ಯಕ್ಷರು, ವಿಶ್ವನಾಥ್ ಗಣಿ, ಈರಣ್ಣ ಹುಂಡೇಕಾರ, ಗಂಗಾಧರ ಸಾಲಕ್ಕೆ, ಜಯದೇವ್ ಬಿರಾದಾರ, ರಾಜಶೇಖರ್ ಚೌಕಿಮಠ, ವಿವೇಕ್ ಹಳ್ಳಿ, ಮಲ್ಲಿಕಾರ್ಜುನ್ ಕೋರಿ, ಸದಾನಂದ ಗಣಿ, ಇಷ್ಟು ಜನರಿಂದ ಆ ಮದ್ದಿನ ಕಮಿಟಿ ಒಳಗೆ ಇದ್ದರು. ಇವರೇ ಏನಪ್ಪ ಅಂತಂದ್ರೆ ಇಲ್ಲಿ ದೇವಸ್ಥಾನ ಮುಂದೆ ಏನು ಮದ್ದೇನು ಸುಡ್ತೇವೆ, ನೀವು ನೇಣೆ ಕೈಕೊಂಡು ಎಷ್ಟರದ ಮದ್ದು ಸುಡಬೇಕಂದ್ರೆ ಒಂದು ಇದು ಮಾಡಿ, ಇದೇ ಕಮಿಟಿ ಇರಲಿ ಮುಂದುವರ್ಸೋಣ. ಈ ಪ್ರಕಾರದಿಂದ ಎಲ್ಲ ಸಮಿತಿಗಳು ರಚನೆ ಆಗಿವೆ. ಈಗ ಇಲ್ಲಿವರೆಗೆ ತಾವೆಲ್ಲ ಅನೇಕ ಹೆಸರುಗಳು ಸೇರಿಸಿದ್ದೀರಿ. ಅವೆಲ್ಲ ನಾವು ಆ ಕಮಿಟಿ ಒಳಗೆ ಏನು ನೀವು ಹೆಸರು ಬರೆದು ಕೊಟ್ಟಿರಿ, ಚೀಟಿ ಕೊಟ್ಟರೆ ಎಷ್ಟೋ ಜನರು, ಅವರೆಲ್ಲ ಹೆಸರುಗಳನ್ನೆಲ್ಲ ಸೇರಿಸಿದ್ದೆವು. ಮತ್ತು ಇನ್ನೂ ಯಾರ್ದಾರು ಹೆಸರು ಸೇರಿಸ್ಬೇಕಾದ್ರೆ ನಿಮ್ಮ ಪ್ಯಾಟಿ ಸರಿಯಿಂದ ನಮ್ಮ ಸಂಸ್ಥೆಯ ಅವ್ರ ಆಡಳಿತಾಧಿಕಾರಿಗಳು ಅವ್ರ ಕೈ ಕೊಟ್ರಪ್ಪ ಅಂತಂದ್ರೆ ಆ ಕಮಿಟಿಗೆ ಸೇರ್ಪಡೆ ಮಾಡ್ತಾರೆ. ಒಂದು ಟೆಂಟ್ ಹೊಡೆದು ಕೊಟ್ಟಿರ್ತೀವಿ.
ಮತ್ತು ಕನಿಷ್ಠ ಒಂದು 20 CC ಕ್ಯಾಮ್ರಾನು ಹಾಕ್ತೇವೆ. ಅವ್ರು ಹಾಕಿಸ್ತಾರೆ, ಬಿಡೋದಿಲ್ಲ. ಎಲ್ಲಿಂದ ಎಸ್ ಹೈಸ್ಕೂಲ್ ಹಿಡ್ಕೊಂಡು ಶಿವಲೀಲ್ ರಾಜಾಕ್ರಿ, ಈಶ್ವರಗೌಡ ಪಾಟೀಲ್ರು ಅವ್ರ ಅಂಗಡಿ ತನದಿಂದ CC ಕ್ಯಾಮ್ರಾ ಮೇನ್ ರೋಡಿಗೆ ಅವ್ರು ಹಾಕ್ತಾರೆ. ಅದಕ್ಕಿಂತ ಯಾವ ಕಳ್ತನ ಆಗ್ಬಾರ್ದು ನಾವು ಅವ್ರ ಉದ್ದೇಶ ಇರ್ತದೆ, ಯಾರ್ದಾರು ಪೊಲೀಸರು ಅವ್ರು ಕಳ್ತನ ಆಗಲಿ ಮತ್ತು ದಾಂಧಲಿ ಮಾಡ್ತಿರ್ತಾರೆ, ರಾತ್ರಿ ಅಂಗಡಿಕಾರಿಗೆ ಹೊಡೆದು ರೊಕ್ಕ ಕಸ್ಕೋತಾರೆ. ಅವೆಲ್ಲ ಮಾಡೋದ್ರಿಂದ ಏನಾಗ್ತದೆ, ಅವರು ಪೊಲೀಸರು ಅದನ್ನು ಕಂಟ್ರೋಲ್ ಮಾಡ್ತಾರೆ. ಇದು ಭಾಳ ವರ್ಷಗಳಿಂದ ನಡೆದದು. ಅದು ನಾವು ಮಾಡೋ ಕಂಟ್ರೋಲ್ ಪೊಲೀಸರು ಇದು ಸಂಪೂರ್ಣ ಜವಾಬ್ದಾರಿ ಅವ್ರದ್ದು. ಅವ್ರಿಗೆ ನಾವು ಲೆಟ್ರ್ ಕೊಟ್ಟೆವು, ಅವ್ರಿಗೆ ಒಂದು ಟೆಂಟ್ ಹೊಟ್ಟು ಕೊಟ್ಟೆವು, ರಾತ್ರಿ ಕಾವಲು ಮಾಡ್ತಾರೆ. CC ಕ್ಯಾಮ್ರಾನು ಹಾಕ್ತೇವೆ ನಾವು. ಆಯ್ತು ರೀ. ಟವರ್ ನೋಡ್ರಿ, ಜಾತ್ರೆಗೆ ಹೋಗಲಿಕ್ಕೆ ಹಾದಿನೇ ಇಲ್ಲ, ಇಷ್ಟೇ ಅದ. 10-15 ಫುಟ್ದಾಗ ಜಾತ್ರೆ ಆಗಬೇಕು. ಮತ್ತು ಎಲ್ಲರೂ ಹೊಡೆದೇವು ಅಂದ್ರೆ ಅದನ್ನು ಹೋದ ವರ್ಷ ಹೊಡ್ಸ್ಯಾರ, ಅವ್ರು ಬಿಟ್ಟಿಲ್ಲ. ಪೊಲೀಸರು ಹೆಂಗೆ ಹೇಳ್ತಾರೆ ಹಂಗೆ ನಾವು ಮಾಡಿ ತಗೊಡ್ತೇವೆ ನೋಡ್ರಿ. ಸಮಿತಿಯ ಅಧ್ಯಕ್ಷರಾಗಿ ಶ್ರೀ ಗುರುಪಾದ S ಗಚ್ಚಿನಮಠರು ಇವರಿಂದ ಆಯ್ಕೆಯಾಗಿದ್ದಾರೆ, ಪುನರಾಯ್ಕೆ. ಇವರಿಗೆ ಏನಪ್ಪ ಅಂತಂದ್ರೆ ನಮ್ಮ ಸಿದ್ದೇಶ್ವರ ಸಂಸ್ಥೆ ವತಿಯಿಂದ ಅಭಿನಂದನೆಗಳು, ಹಾಗೂ ನಮ್ಮ ಸಿದ್ದೇಶ್ವರ ಸಂಸ್ಥೆ ಅಧ್ಯಕ್ಷರು ಹಾಗೂ ಜನಪ್ರಿಯ ನಗರ ಶಾಸಕರಂತ ಬಸವಣ್ಣ ಪಾಟೀಲಿಂದ ಮಾಲಾರ್ಪಣೆ.